ಮ್ಯಾಚಲ್ಲಿ ಕಮ್ ಬ್ಯಾಕ್ ಮಾಡ್ತಾ ಇದ್ದೀವಿ. ಮ್ಯಾಚ್ ನಂಬರ್ 4 ಆಫ್ ಡೇ 2, Zee Kannada News versus TV5. TV5 on the toss. Hope to bat first. Hyper Sports and Welfare Trust proudly presents Karnataka Media Champions League Day 2. ಇವತ್ತು ಟೂರ್ನಮೆಂಟ್ ನಮಗೆ ಸಪೋರ್ಟ್ ಮಾಡಿದಂಥ RR Photography by Rajesh, trophies designed by B Creators, Terra Irana ground and supporting staff, T-shirt designers Unique Sports Yadgiri and Hovi Soft Cricket Ball. ಜೊತೆಗೆ ನಮ್ಮ ಇವತ್ತು ಕ್ರೀಡಾಂಗಣದಲ್ಲಿ ಜಾಹೀರಾತು ಫಲಕಗಳನ್ನು ನೋಡ್ತಾ ಇದ್ದೀವಿ. ಆಟಗಾರರ ಜೆರ್ಸಿ ಮೇಲೆ ಹಾಗೂ ನಮ್ಮ ಎಲ್ಲ ಗ್ರೌಂಡಲ್ಲಿ ನಾವು ಏನೇ ಒಂದು ಬೋರ್ಡಿಂಗ್ಸ್ ಅನ್ನು ನೋಡ್ತಾ ಇದ್ದೀವಿ. ನಮ್ಮ ಕರ್ನಾಟಕದ ಚಲನಚಿತ್ರ ಮನಸ ವಾಚ ಕರ್ಮಣ ಚಿತ್ರದ ಕೂಡ ಚಿತ್ರತಂಡ ನಮ್ಮ ಕಿರಣ್ ಶೆಟ್ಟಿ ಸರ್ ಅವರ ಒಂದು ಹೈಪರ್ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಟ್ರಸ್ಟ್ ಈ ಒಂದು ಟೂರ್ನಮೆಂಟ್ ಅನ್ನ ಬಹಳಷ್ಟು ಯಶಸ್ವಿಯಾಗಿ ಆಯೋಜನೆ ಮಾಡ್ತಾ ಇದೆ. ಹೈಪರ್ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಟ್ರಸ್ಟ್ನ ಚೇರ್ಮನ್ ಆಗಿರ್ತಕ್ಕಂಥ ಕಿರಣ್ ಶೆಟ್ಟಿ ಸರ್, ವೈಸ್ ಚೇರ್ಮನ್ ಆಗಿರ್ತಕ್ಕಂಥ ಜಗದೀಶ್ ಸರ್, ಹೈಪರ್ ಸ್ಪೋರ್ಟ್ಸಿನ ಕಮಿಟಿ ಮೆಂಬರ್ ಆಗಿರ್ತಕ್ಕಂಥ ವಿಜಯ್ ಶಂಕರ್ ಸರ್, ಕಮಿಟಿ ಮೆಂಬರ್ ಆಗಿರ್ತಕ್ಕಂಥ ರಘು ಸರ್ ಮತ್ತು ನಮ್ಮ ಹೈಪರ್ ಸ್ಪೋರ್ಟ್ಸ್ ಅಂಡ್ ವೆಲ್ಫೇರ್ ಟ್ರಸ್ಟಿನ ಪ್ರತಿಯೊಬ್ಬ ಸಪೋರ್ಟಿಂಗ್ ಸ್ಟಾಫ್ಗೂ ಕೂಡ ನಾವು ಬಿಗ್ ಥ್ಯಾಂಕ್ಸ್ ಹೇಳಬೇಕಾಗುತ್ತೆ. ಹಾಗೂ ಹೈಪರ್ ಎಸ್ಟೇಟ್ ಕೂಡ ನಮ್ಮ ಕಿರಣ್ ಸರ್ ಅವರ ಸಂಸ್ಥೆ ಹಾಗೂ AJ ಇನ್ಫೋಟೆಕ್ ಅಂಡ್ ಸೊಲ್ಯೂಷನ್ಸ್ ಎಲ್ಲರೂ ಕೂಡ ಈ ಒಂದು ಟೂರ್ನಮೆಂಟ್ಗೆ ಬಹಳಷ್ಟು ಉತ್ತಮ ರೀತಿಯಾಗಿ ಸಹಕಾರವನ್ನು ಕೊಟ್ಟಿದ್ದಾರೆ. ಸಪೋರ್ಟ್ ಮಾಡಿದಂಥ ಪ್ರತಿಯೊಬ್ಬರಿಗೂ ಕೂಡ ಕರ್ನಾಟಕ ಮೀಡಿಯಾ ಚಾಂಪಿಯನ್ಸ್ ಲೀಗಿನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಸಮರ್ಪಿಸಿಕೊಳ್ತಾ ಇದ್ದೇವೆ. ಸರ್ವಿಕಲ್ ಕ್ಯಾನ್ಸರ್ ಅವೇರ್ನೆಸ್ಗೋಸ್ಕರ ಆಯೋಜನೆ ಮಾಡಿದಂಥ ಈ ಒಂದು 24 ತಂಡಗಳ ಮೀಡಿಯಾ ಚಾಂಪಿಯನ್ಸ್ ಲೀಗ್ ಡೇ 2 ಮ್ಯಾಚ್ ನಂಬರ್ 4 ನಡೀತಾ ಇದೆ. ಗರ್ಭಕಂಠದ ಕ್ಯಾನ್ಸರ್ ಜಾಗೃತಿ ಮೂಡಿಸೋದಕ್ಕೋಸ್ಕರ ಒಂದು ಮಹತ್ವದ ಕಾರಣಕ್ಕಾಗಿ ಒಂದಾಗಿರುವ ನಮ್ಮ ಎಲ್ಲ ಮಾಧ್ಯಮ ಮಿತ್ರರಿಗೆ, ಮಾಧ್ಯಮ ತಂಡಗಳಿಗೆ ನಾವು ಬದಲಿಗೆ ತುಂಬ ಹೃದಯದ ಧನ್ಯವಾದಗಳು ಸಮರ್ಪಿಸ್ತಾ ಇದ್ದೇವೆ. ನಾವು ನೋಡಿದ ಹಾಗೆ 8 ತಂಡ 10 ತಂಡಗಳ ಒಂದು ಟೂರ್ನಮೆಂಟ್ ಅನ್ನು ಆಯೋಜನೆ ಮಾಡ್ತಾರೆ. ಇಲ್ಲಿ 24 ಮೀಡಿಯಾ ಒಟ್ಟಾಗಿ ಒಂದು ಟೂರ್ನಮೆಂಟ್ ಅಲ್ಲಿ ಭಾಗಿಯಾಗ್ತಾ ಇದೆ. ಪ್ರತಿಯೊಬ್ಬ ಮೀಡಿಯಾ ತಂಡಗಳಿಗೂ ಕೂಡ ನಾವು ಇಲ್ಲಿ ಬಿಗ್ ಥ್ಯಾಂಕ್ಸ್ ಹಾಗೂ ಈ ಒಂದು ಟೂರ್ನಮೆಂಟ್ಗೆ ಸಪೋರ್ಟ್ ಮಾಡಿದಂಥ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಾವು ಬಿಗ್ ಥ್ಯಾಂಕ್ಸ್ ಅನ್ನು ಹೇಳ್ತಾ ಇದ್ದೇವೆ.
Is green signal from umpire. Match start ಆಗ್ತಾ ಇದೆ. ಮಂಜು for first over. Tayappa on strike. Down the leg side. First ball. Wide in the proceeding start ಆಗ್ತಾ ಇದೆ. Extras added into the team's total. ಲೋವರ್ ಫುಲ್ ಟಾಸ್ ನಿಕ್ ಆಗ್ತಾ ಇದೆ. ಫಸ್ಟ್ ರನ್ ಅನ್ನ ಬ್ಯಾಟ್ ಇಂದ ಗಳಿಸ್ತಾರ. ಇಲ್ಲಿ ಅಪೀಲ್ ಜೋರಾಗಿದೆ. ಸಿಂಗಲ್ ಕಂಪ್ಲೀಟ್ ಮಾಡ್ಕೋತಾರೆ. ಫಸ್ಟ್ ಬಾಲ್ ಅದು ತೀರಾ ಡೌನ್ ದ ಲೆಗ್ ಸೈಡ್ ಅಲ್ಲಿ ಎಕ್ಸ್ಟ್ರಾ ರನ್ಸ್ಗೆ ಅವಕಾಶವನ್ನು ಮಾಡಿಕೊಟ್ಟಂತ ಬೌಲರ್ ಇವಾಗ ಒಂದು ಉತ್ತಮ ರೀತಿ ಒಂದು ಲೈನ್ ಅಂಡ್ ಲೆಂತ್ ಇಂದ ಬೌಲಿಂಗ್ ಮಾಡ್ತಾ ಇದ್ದಾರೆ. ಒಂದು ಗುಡ್ ಬೌಲಿಂಗ್ ಅಟ್ಯಾಕ್ ಅಂತ ಹೇಳ್ಬೋದು. 2 without loss. ಕ್ಯಾಚ್ ಎನ್ನುವಂತ ಕಾಲ್, ಬಟ್ ಅಂಪೈರ್ ಡಾಟ್ ಔಟ್ ಅಂತ ಸ್ಟಿಕ್ ಆಗಿದ್ದಾರೆ. ಡಾಟ್ ಆಗುತ್ತೆ ಇಲ್ಲಿ. ಸೆಕೆಂಡ್ ಬಾಲ್ ಡಾಚ್ ಬಾಲ್ ಆಗ್ತಾ ಇದೆ. ಬ್ಯಾಟರ್ ಇಂದ ದೂರ ಇಡುವಂತ ಪ್ರಯತ್ನ. ಗ್ಯಾಪ್ ಇದೆ. ಫಸ್ಟ್ ಬೌಂಡ್ರಿನ ಪಡ್ಕೋತಾರ. ಯಸ್, ಸೂಪರ್ ಗ್ಯಾಪ್ ಶಾಟ್ ಇದು. ಒಳ್ಳೆ ಪ್ರಯತ್ನ ಮಾಡಿದ್ರು ಲಾಂಗ್ ಆನ್ ಫೀಲ್ಡರ್, ಬಟ್ ಲಾಂಗ್ ಆಫ್ ಅಲ್ಲಿ ಗ್ಯಾಪ್ ಶಾಟ್ ಅನ್ನ ಕಲೆಕ್ಟ್ ಮಾಡ್ಕೊತಾ ಇದ್ದಾರೆ. ಫಸ್ಟ್ ಬೌಂಡ್ರಿ ಬರುತ್ತೆ. ಸಂತೋಷ್ ಅಕೌಂಟ್ ಕೂಡ ಓಪನ್ ಆಗುತ್ತೆ. Six without loss. First over of power play. ತುಂಬಾ ಶಾಟ್ ಇತ್ತು. ಜಸ್ಟ್ ದಿಕ್ಕನ್ನ ತೋರಿಸ್ತಾರೆ. ಪವರ್ ಪ್ಲೇ ಯೂಟಿಲೈಸ್ ಮಾಡ್ತಾ ಇದೆ ಇಲ್ಲಿ TV5 ಕನ್ನಡ. ಸೆಕೆಂಡ್ ಬೌಂಡ್ರಿ ಆಫ್ ದಿ ಓವರ್. ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್. ತುಂಬಾನೇ ಶಾಟ್ ಇತ್ತು. ಪರ್ಫೆಕ್ಟ್ ಎಕ್ಸಿಕ್ಯೂಷನ್ ಬ್ಯಾಟರ್ ಕಡೆಯಿಂದ. ಫೈನ್ ಲೆಗ್ ಅಲ್ಲಿ ಬೌಂಡ್ರಿಯನ್ನು ಪಡ್ಕೋತಾರೆ. 10 without loss. ಮತ್ತೆ shuffle down the wicket. Hat-trick of boundaries. First ball, maybe first boundary ಅನ್ನ ಲಾಂಗ್ ಆಫ್ ರೀಜನ್ ಅಲ್ಲಿ ಕಲೆಕ್ಟ್ ಮಾಡ್ಕೊಂಡಿದ್ರು. ಸೆಕೆಂಡ್ ಬೌಂಡ್ರಿ ಫೈನ್ ಲೆಗ್. ಇವಾಗ ಸ್ಕ್ವೇರ್ ಲೆಗ್ ಅಲ್ಲಿ ಬೌಂಡ್ರಿಯನ್ನ ಕಲೆಕ್ಟ್ ಮಾಡ್ಕೋತಾ ಇದ್ದಾರೆ. ಗ್ಯಾಪ್ ಅನ್ನ ಹುಡುಕ್ತಾ ಇದ್ದಾರೆ. ಪರ್ಫೆಕ್ಟ್ ಗ್ಯಾಪ್ ಶಾಟ್ ಅನ್ನ ಕಲೆಕ್ಟ್ ಮಾಡ್ಕೋತಾ ಇದ್ದಾರೆ. ಫಸ್ಟ್ ಓವರ್ ಲಾಸ್ಟ್ 1 ball remaining. ಇದು ಚೆನ್ನಾಗಿದೆ. ಇದು ಒಳ್ಳೆ ಆಲೋಚನೆ. ಇದು ಜಾರ್ಜ್ ಬಾಲ್ ಇಂದ ಫಿನಿಶ್ ಆಗುತ್ತೆ ಫಸ್ಟ್ ಓವರ್. ಫೋರ್ಟೀನ್ ವಿತೌಟ್ ಲಾಸ್ ಆಫ್ಟರ್ ಫಸ್ಟ್ ಓವರ್. 14ಕ್ಕೆ ಯಾವುದೇ ವಿಕೆಟ್ಸ್ ಅನ್ನ ಕಳ್ಕೋತಾ ಇಲ್ಲ. ನ್ಯೂ ಬೌಲರ್ ಜನಾರ್ದನ್ ಹೆಬ್ಬಾರ್, ಪ್ರೀವಿಯಸ್ ಮ್ಯಾಚ್ ಹೀರೋ. 4 ವಿಕೆಟ್ಸ್ ಅನ್ನ ಪ್ರೀವಿಯಸ್ ಮ್ಯಾಚ್ ಅಲ್ಲಿ ಕಲೆಕ್ಟ್ ಮಾಡ್ಕೊಂಡಿದ್ರು. ಮೇಡ್ ಇನ್ ಪ್ಲೇಸ್ 3 ವಿಕೆಟ್ಸ್ ಅನ್ನ ಕೂಡ ಆ ಒಂದು ಕ್ರೂಷಿಯಲ್ ಮ್ಯಾಚ್ ಅಲ್ಲಿ ಪಡ್ಕೊಂಡಂತ ಜನಾರ್ದನ್ ಹೆಬ್ಬಾರ್ ಇವಾಗ ಪವರ್ ಪ್ಲೇ ಸೆಕೆಂಡ್ ಓವರ್ ಅಲ್ಲಿ. ಮತ್ತೆ ಆಪರ್ಚುನಿಟಿ ಇದೆ. ಸಿಂಪಲ್ ಕ್ಯಾಚ್ ಕಲೆಕ್ಟ್ ಮಾಡ್ಕೋತಾರೆ. ಬಹುಶಃ ಇವತ್ತು ಜನಾರ್ದನ್ ಹೆಬ್ಬಾರ್ ಅವರ ದಿನ ಅಂತಾನೆ ಹೇಳ್ಬೋದು. ಜನಾರ್ದನ್ ಹೆಬ್ಬಾರ್ ಮುಟ್ಟಿದ್ದೆಲ್ಲ ಚಿನ್ನ ಆಗ್ತಾ ಇದೆ. ಫಸ್ಟ್ ಬಾಲ್ ಅಲ್ಲಿ ಒಂದು ಡ್ರೀಮ್ ಸ್ಟಾರ್ಟ್ ಅಂತ ಹೇಳ್ಬೋದು ಜನಾರ್ದನ್ ಹೆಬ್ಬಾರ್ ಕಡೆಯಿಂದ. ಮೊದಲ ವಿಕೆಟ್ಸ್ ಅನ್ನ ಕಳ್ಕೋತಾರೆ ಇಲ್ಲಿ. ತಾಯಪ್ಪ ಬ್ಯಾಕ್ ಟು ಪೆವಿಲಿಯನ್. ನ್ಯೂ ಬ್ಯಾಟರ್ ರಮೇಶ್.
ಫಸ್ಟ್ ಓವರಲ್ಲಿ ಒಂದು ಒಳ್ಳೆ ಸ್ಟಾರ್ಟ್ ಅನ್ನ ಪಡ್ಕೊಂಡಿದ್ರು, ಹ್ಯಾಟ್ರಿಕ್ ಬೌಂಡ್ರೀಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡಿದ್ರು. ಸೆಕೆಂಡ್ ಓವರಲ್ಲಿ ಅದೇ ಅಗ್ರೆಸಿವ್ ಮೋಡಲ್ಲಿ ಬ್ಯಾಟಿಂಗ್ ಆಡುವಂತ ಒಂದು ಪ್ಲಾನ್ ಮಾಡ್ಕೊಂಡು ಬಂದಂತ ಓಪನರ್ ತಾಯಪ್ಪ ವಿಕೆಟ್ಸ್ ಅನ್ನ ಕಳ್ಕೊತಾ ಇದ್ದಾರೆ. ಇವಾಗ ರಮೇಶ್ ಪಾರ್ಟ್ನರ್ಶಿಪ್ ಅನ್ನ ಬಿಲ್ಡ್ ಮಾಡಬೇಕಾಗಿದೆ. ಜಸ್ಟ್ ಡಿಫೆನ್ಸಿವ್ ಶಾಟ್, ಸ್ವಲ್ಪ ಅರ್ಜೆನ್ಸಿ ತೋರಿಸಿದ್ರು ಸಂತೋಷ್ ಅವರು, ಬಟ್ ಕಾಲ್ ಚೆನ್ನಾಗಿತ್ತು. ರನ್ಸ್ ಬರ್ತಾ ಇಲ್ಲ, ಮತ್ತೆ ಬ್ಯಾಕ್ ಟು ಬ್ಯಾಕ್ ಆಗಿ ಡಾಟ್ ಬಾಲ್ಸ್ ಪ್ಲಸ್ ಬೋನಸ್ ಆಗಿ ಫಸ್ಟ್ ಬಾಲ್ ಅಲ್ಲಿ ವಿಕೆಟ್ ಕೂಡ ಸಿಕ್ಕಿದೆ ಜನಾರ್ದನ್ ಹೆಬ್ಬಾರ್ ಅವರಿಗೆ. ತುಂಬಾ ಶಾರ್ಟ್ ಇದೆ, ಪುಲ್ ಮಾಡ್ತಾರೆ, ಗ್ಯಾಪ್ ಇದೆ, ಖಾಲಿ ಜಾಗ ಭರ್ತಿ ಮಾಡ್ತಾರೆ. ಈ ತರ ಶಾರ್ಟ್ ಪಿಚ್ ಅಲ್ಲಿ ಬೌಲಿಂಗ್ ಮಾಡಿದ್ರೆ ಖಂಡಿತವಾಗ್ಲೂ ನಿದ್ದೆಯಿಂದ ಎಬ್ಬರಿಸ್ಕೊಂಡ್ ಬಂದ್ರು ಬ್ಯಾಟರ್ ಬಿಡಲ್ಲ. ಬರುತ್ತೆ ಮತ್ತೊಂದು ಬೌಂಡ್ರಿ. 18 for 1. Still 3 ball remaining in power play. ಫಸ್ಟ್ 2 ಬಾಲ್ ಅಲ್ಲಿ ಒಂದು ಒಳ್ಳೆ ಲೈನ್ ಅಲ್ಲಿ ಅಂತ ಬೌಲಿಂಗ್ ಮಾಡಿದಂತ ಹೆಬ್ಬಾರ್ ಇವಾಗ ಒಂದು ಶಾರ್ಟ್ ಪಿಚ್ ಬಾಲಿಗೆ ಬೌಂಡ್ರಿಯನ್ನ ಬಿಟ್ಕೊಡ್ತಾ ಇದ್ದಾರೆ. ಸೇಮ್ ಡಿಲಿವರಿ, ಬಟ್ ರಿಸಲ್ಟ್ ಕೂಡ ಸೇಮ್ ಇದೆ, ಡೈರೆಕ್ಷನ್ ಚೇಂಜ್ ಆಗುತ್ತೆ. ಇವಾಗ ಡೀಪ್ ಫೈಡ್ ಲೆಗ್ ಕಡೆ ಸಖತ್ತಾಗಿರುವಂತದ್ದು ಬ್ಯಾಟಿಂಗ್ ಡಿಸ್ಪ್ಲೇ ಮಾಡ್ತಾ ಇದೆ TV5. 22 loss of 1. ರಮೇಶ್ ಅಗ್ರೆಸಿವ್ ಆಗಿ ಕಾಣ್ತಾ ಇದ್ದಾರೆ. ಬಿಗ್ ಸ್ಕೋರ್ ಕಲೆಕ್ಟ್ ಮಾಡ್ಕೊಳ್ಳುವಂತ ಒಂದು ಪ್ಲಾನ್ ಅಲ್ಲಿ ಪಕ್ಕ ಬಂದಾಗ ಕಾಣ್ತಾ ಇದೆ ಇಲ್ಲಿ TV5. ಒಳ್ಳೆ ಆಲೋಚನೆ ಇದು, ಸಾಕಾಗಿರುವಂತ ಕ್ರಿಕೆಟಿಂಗ್ ಶಾಟ್, ರಿಸ್ಕ್ ಫ್ರೀ ಕ್ರಿಕೆಟ್ ಅಂತಾನೆ ಹೇಳ್ಬೋದು TV5 ಕಡೆಯಿಂದ. ಬ್ಯಾಕ್ ಟು ಬ್ಯಾಕ್ ಬೌಂಡ್ರೀಸ್ ಬಂದಿತ್ತು ಪ್ರೀವಿಯಸ್ 2 ಬಾಲ್ ಅಲ್ಲಿ. 5th ಬಾಲ್ ಅಲ್ಲಿ ಜಸ್ಟ್ ಡೆಲಿಕೇಟ್ ಕಟ್ ಶಾಟ್ ಪಾಯಿಂಟ್ ಅಲ್ಲಿ ಒಂದು ಸಿಂಗಲ್ ಅನ್ನ ಪಡ್ಕೋತಾರೆ. ಟಾಪ್ ಎಡ್ಜ್ ಆಗಿದೆ, 1 ಹ್ಯಾಂಡೆಡ್ ಕ್ಯಾಚ್ ಪಡೆಯುವಂತ ಪ್ರಯತ್ನ, ರನ್ಔಟ್ ಆಪರ್ಚುನಿಟಿ ಕೂಡ ಇದೆ. ಇಲ್ಲಿ ಓವರ್ ಥ್ರೋಸ್, ಫೈನಲಿ ಸಿಂಗಲ್ ಕೂಡ ಕಂಪ್ಲೀಟ್ ಮಾಡ್ಕೋತಾರೆ. ಕ್ಯಾಚ್ ಆಪರ್ಚುನಿಟಿ ಇತ್ತು, ರನ್ಔಟ್ ಆಪರ್ಚುನಿಟಿ ಇತ್ತು, ಓವರ್ ಥ್ರೋಸ್ ಇಂದ ಫಿನಿಶ್ ಆಗುತ್ತೆ. ಸೆಕೆಂಡ್ ಓವರ್ ಪವರ್ ಪ್ಲೇ ಕಂಪ್ಲೀಟ್ ಆಗುತ್ತೆ. ಒಂದು ಸಾಲಿಡ್ ಪೊಸಿಷನ್ ಅಲ್ಲಿ ಕಾಣ್ತಾ ಇದೆ ಇಲ್ಲಿ TV5 ಕನ್ನಡ. 24 for 1 after 2 overs. New bowler Sharan for 3rd over of the first innings. TV5 Kannada after 2 overs, 24 lots of 1 wicket. Hyper Sports proudly presents Karnataka Media Champions League Day 2 match number 4. ಸ್ವಿಚ್ ಹಿಟ್ ಮಾಡುವಂತ ಪ್ರಯತ್ನ, ಗ್ಯಾಪ್ ಇತ್ತು, ಬಹುಶಃ ಒಂದು ಆಲೋಚನೆ ಮಾಡಿದ್ರು ಗ್ಯಾಪ್ ಇದೆ, ಒಂದು ಗ್ಯಾಪ್ ಅಲ್ಲಿ ಆಡೋಣ ಅಂತ ಹೇಳ್ಬಿಟ್ಟು, ಬಟ್ ಯಾವುದೇ ಕನೆಕ್ಷನ್ ಆಗ್ತಾ ಇಲ್ಲ ಬ್ಯಾಟಿಗೆ. ಸ್ಟೆಪ್ ಔಟ್ ಆಗಿದ್ದಾರೆ ಇಲ್ಲಿ, ಸ್ಟೆಂಪ್ ಔಟ್ ಅವಕಾಶ ಇದೆ ನೋಡ್ಬೇಕಿಲ್ಲಿ. ಅಂಪೈರ್ ಕ್ಲಿಯರ್ ಆಗಿದ್ದಾರೆ, ನಾಟ್ ಔಟ್ ಎನ್ನುವಂತ ಒಂದು ಡಿಸಿಷನ್ ಬರ್ತಾ ಇದೆ. ಅನದರ್ ಡಾಟ್ ಬಾಲ್. 3rd ಓವರ್ ಅಲ್ಲಿ ಫಸ್ಟ್ 2 ಬಾಲ್ ಅಲ್ಲಿ ಯಾವುದೇ ರೀತಿ ರನ್ಸ್ ಬರ್ತಾ ಇಲ್ಲ. ಒಂದು ರನ್ ರೇಟ್ ಅನ್ನ ಕಮ್ಮಿ ಮಾಡುವಂತ ಒಂದು ಪ್ರಯತ್ನವನ್ನ ಶರಣ್ ಮಾಡ್ತಾ ಇದ್ದಾರೆ.
ಮತ್ತೆ ಸೇಮ್ ಶಾಟ್, ಬಿಗ್ ಶಾಟ್ ಸತತವಾಗಿ ಟ್ರೈ ಮಾಡ್ತಾ ಇದ್ದಾರೆ, ಬಟ್ ಸಕ್ಸಸ್ಫುಲ್ ಆಗ್ತಾ ಇಲ್ಲ. ಥರ್ಡ್ ಬಾಲ್ ಕನ್ಸೆಕ್ಯೂಟಿವ್ 3 ಡಾಟ್ ಬಾಲ್ಸ್ ಆಗ್ತಾ ಇದೆ ಥರ್ಡ್ ಓವರ್ ಅಲ್ಲಿ. Oh my goodness, what a bowling. 4th ಡಾಟ್ ಬಾಲ್ ಇನ್ ರೋ. ಅವ್ರದ್ದು ಪವರ್ ಪ್ಲೇ ಅಲ್ಲಿ ಒಳ್ಳೆ ರನ್ ರೇಟ್ ಅಲ್ಲಿ ಬ್ಯಾಟಿಂಗ್ ಮಾಡಿದಂತ TV5 ಕನ್ನಡ ಇವಾಗ ಥರ್ಡ್ ಓವರ್ 4 ಬಾಲ್ಸ್ ಅಲ್ಲಿ ರನ್ಸೇ ಬರ್ತಾ ಇಲ್ಲ. 4 ಡಾಟ್ ಬಾಲ್ ಅನ್ನ ಇಲ್ಲಿ ಶರಣ್ ಮಾಡ್ತಾ ಇದ್ದಾರೆ, ಸ್ಟೆಪ್ ಔಟ್ ಮಾಡ್ತಾ ಇದ್ದಾರೆ. ಅಪೀಲ್ ಜೋರಾಗಿದೆ, ಬರುತ್ತೆ ಔಟ್ ಅಂತ ಪ್ರೆಷರ್ ಕ್ರಿಯೇಟ್ ಮಾಡಿದ್ರು. ಪ್ರೆಷರ್ ಅಲ್ಲಿ ಸಿಕ್ಕಂತ ವಿಕೆಟ್ ಇದು, ಬೇಕಾಗಿರಲಿಲ್ಲ. ಸ್ಕೋರ್ ಚೆನ್ನಾಗಿತ್ತು ಸೆಕೆಂಡ್ ಓವರ್ ಅಲ್ಲಿ. ಪ್ರತಿ ಬಾಲ್ ಅಲ್ಲೂ ಕೂಡ ಒಂದು ಡಿಫರೆಂಟ್ ಶಾಟ್ಸ್ ಅನ್ನ ಟ್ರೈ ಮಾಡಕ್ ಹೋಗಿಲ್ಲಿ ತಗಲಾಕೊಳ್ತಾ ಇದ್ದಾರೆ ಸಂತೋಷ್. ಕಳ್ಕೊಳ್ತಾ ಇದೆ ಸೆಕೆಂಡ್ ವಿಕೆಟ್. TV5 ಕನ್ನಡ ಸೆಕೆಂಡ್ ವಿಕೆಟ್ ಡೌನ್. ಲೆಗ್ ಬಾಯ್ಸ್ ಅನ್ನುವಂಥ ಡಿಸಿಷನ್ ಬರ್ತಾ ಇದೆ. ಪ್ರೀವಿಯಸ್ ಮ್ಯಾಚ್ ಅಲ್ಲಿ ಜನಾರ್ದನ್ ಹೆಬ್ಬಾರ್ ಮೇಡಿನ್ ಪ್ಲಸ್ 3 ವಿಕೆಟ್ಸ್ ಅನ್ನು ತಗೊಂಡಿದ್ರು. ಇವಾಗ ಮತ್ತೊಂದು ಡಾಟ್ ಬಾಲ್ ಇಂದ ಮೇಡಿನ್ ಓವರ್ ಆಗ್ತಾ ಇದೆ. ಇಲ್ಲಿ ಮೇಡಿನ್ ಪ್ಲಸ್ ವಿಕೆಟ್ ಅನ್ನ ಕೂಡ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. 24 loss of 2 wickets. ಸಖತ್ತಾಗಿರುವಂತ ಒಂದು ಬೌಲಿಂಗ್ ಡಿಸ್ಪ್ಲೇ ಅಂತ ಹೇಳ್ಬೋದು. ಪ್ರೀವಿಯಸ್ 2 ಮ್ಯಾಚ್ ಇಂದ ಒಂದು ಒಳ್ಳೆ ಕಾಂಬಿನೇಷನ್ ಅಲ್ಲಿ ಕಣಕ್ಕಿಳಿತಾ ಇದೆ ಜೀ ಕನ್ನಡ ನ್ಯೂಸ್. ಅಗೈನ್ ಜನಾರ್ದನ್ ಹೆಬ್ಬಾರ್ ಫಾರ್ ಸೆಕೆಂಡ್ ಓವರ್ ಆಫ್ ಹಿಸ್ ಸ್ಪೆಲ್. ಟಾಪ್ ಎಡ್ಜ್ ಆಗ್ತಾ ಇದೆ. ಜನಾರ್ದನ್ ಹೆಬ್ಬಾರ್ ವಿಕೆಟ್ ಟೇಕಿಂಗ್ ಬೌಲರ್. ಮತ್ತೆ ಇಲ್ಲಿ ಏನಕ್ಕೆ ಜನಾರ್ದನ್ ಹೆಬ್ಬಾರ್ ಅವರಿಗೆ ಸೆಕೆಂಡ್ ಓವರ್ ಕೊಟ್ಟಿದ್ದಾರೆ ಅಂದ್ರೆ ಕಾರಣ ಇದೆ. ಪಾರ್ಟ್ನರ್ಶಿಪ್ ಅನ್ನ ಬ್ರೇಕ್ ಮಾಡುವಂತ ಬೌಲರ್, ಬೇಕಾದ ಸಮಯಕ್ಕೆ ವಿಕೆಟ್ಸ್ ಅನ್ನ ತಂದು ಕೊಡುವಂತ ಬೌಲರ್. ಜೀ ಕನ್ನಡ ನ್ಯೂಸಿನ ಟ್ರಂಪ್ ಕಾರ್ಡ್ ಬೌಲರ್ ಜನಾರ್ದನ್ ಹೆಬ್ಬಾರ್. ಕ್ಯಾಪ್ಟನ್ ರಮಾಕಾಂತ್ ಫಸ್ಟ್ 2 ಓವರ್ ಅಲ್ಲಿ ಡಮಾಲ್ ಡಿಮಿಲ್ ಡ್ಯಾಶಿಂಗ್ ಓಪನಿಂಗ್ ಪಡೆದಂತ ಟೀಮ್ ಇಲ್ಲಿ ಸ್ವಲ್ಪ ಬ್ಯಾಕ್ ಫುಟ್ ಅಲ್ಲಿ ಕಾಣ್ತಾ ಇದೆ. ಬ್ಯಾಕ್ ಫುಟ್ ಅಲ್ಲಿ ಕಟ್ ಮಾಡುವಂತ ಪ್ರಯತ್ನ, ಮತ್ತೆ ರನ್ಸ್ ಬರ್ತಾ ಇಲ್ಲ. ಡಾಟ್ ಬಾಲ್ ಪ್ರೆಷರ್ ಬಿಲ್ಡ್ ಆಗ್ತಾ ಇದೆ. 12 ರನ್ಸ್ ಪರ್ ಓವರ್ ಅಲ್ಲಿ 2 ಓವರ್ ಅಲ್ಲಿ ಬ್ಯಾಟಿಂಗ್ ಮಾಡಿದಂತ ಟೀಮ್ ಇವಾಗ 7.2 ರನ್ಸ್ ಪರ್ ಓವರ್. ಡಿಫೆನ್ಸಿವ್ ಶಾಟ್ ಮಿಸ್ ಫೀಲ್ಡ್ ಪಾಯಿಂಟ್ ಅಲ್ಲಿ ಈಸಿಯಾಗಿ 1 ರನ್ ಕಟ್ ಮಾಡಬಹುದಾಗಿತ್ತು, ಬಟ್ ಮಿಸ್ ಫೀಲ್ಡ್ ಇಂದ ಕ್ಯಾಪ್ಟನ್ ರಮಾಕಾಂತ್ ಆನ್ ದ ಮಾರ್ಕ್. 2 runs added into the team's total. 26 for 3 TV5 ಕನ್ನಡ. ಡಿಫೆನ್ಸಿವ್ ಶಾಟ್, ಇದೊಳ್ಳೆ ಆಲೋಚನೆ. ಸ್ವಲ್ಪ ಹೊತ್ತು ನಿಂತಾಡೋಣ ಅನ್ನುವಂಥ ಒಂದು ಆಲೋಚನೆಯಲ್ಲಿ ಬಂದಿದ್ದಾರೆ ಕ್ಯಾಪ್ಟನ್. ಗೊತ್ತವ್ರಿಗೆ ವಿಕೆಟ್ಸ್ ಕಳ್ಕೊಂಡಿದ್ದಾರೆ, ಇಲ್ಲಿಂದ ವಿಕೆಟ್ಸ್ ಕೊಡಬಾರ್ದು. ಒಂದು ಪಾರ್ಟ್ನರ್ಶಿಪ್ ಅನ್ನು ಬಿಲ್ಡ್ ಮಾಡಿದ್ರೆ ಇಲ್ಲಿ ಒಂದು ಫೈಟಿಂಗ್ ಟೋಟಲ್ ಅನ್ನು ಕಲೆಕ್ಟ್ ಮಾಡ್ಕೊಳ್ಳಬಹುದು ಅನ್ನುವಂಥ ಒಂದು ಆಲೋಚನೆಯಲ್ಲಿ ಬಂದಿದ್ದಾರೆ. ಅದಕ್ಕೆ ಚಂದ್ರ ಅವರು
ಸಾಥ್ ಕೊಡ್ತಾರ ಅಂತ ನೋಡ್ಬೇಕಾಗಿದೆ. ಮತ್ತೆ ಸ್ವಿಚ್ ಶೀಟ್ ಒಂದು ಆಲೋಚನೆ, ಇನ್ನೋವೇಷನ್ ಶಾಟ್, ಗ್ಯಾಪ್ ಹುಡುಕುವಂತ ಪ್ರಯತ್ನ ನಡೀತಾ ಇದೆ. ಮತ್ತೆ ಕಂಪ್ಲೀಟ್ ಆಗಿ ಬೀಟ್ ಆಗ್ತಾರೆ. ಜನಾರ್ದನ್ ಹೆಬ್ಬಾರ್ ಅವರ ಸ್ಪೆಲ್ಲಿನ ಒಂದು ಲಾಸ್ಟ್ ಬಾಲ್ ಇದೆ. ಬಿಗ್ ಶಾಟ್ ಬರ್ತಾ ಇದೆ. 6 ಇಂದ ಫಿನಿಶ್ ಮಾಡ್ತಾರೆ. ಒಂದು ಒಳ್ಳೆ ಎಕನಾಮಿಕಲ್ ಓವರ್ ಅಂತ ಮಾತಾಡ್ತಾ ಇದ್ವಿ. ಲಾಸ್ಟ್ ಬಾಲ್ ಅಲ್ಲಿ ತಗೊಳ್ಳಿ ಆ ಒಂದು ಬೌಲಿಂಗ್ ಫಿಗರ್ಸ್ ನಾನು ಡಿಸ್ಟರ್ಬ್ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಚಂದ್ರು. 6 ಇಂದ ಫಿನಿಶ್ ಆಗುತ್ತೆ 4th ಓವರ್. 33 ಲಾಸ್ ಆಫ್ 3 ವಿಕೆಟ್ಸ್ ಆಫ್ಟರ್ 4 ಓವರ್ಸ್. 4 ಓವರ್ಗಳ ನಂತರ 33ಕ್ಕೆ 3. TV5 ಕನ್ನಡ. ಸರ್ವಿಕಲ್ ಕ್ಯಾನ್ಸರ್ ಅವೇರ್ನೆಸ್ಗೋಸ್ಕರ ಆಯೋಜನೆ ಮಾಡಿದಂಥ 24 ತಂಡಗಳ ಮೀಡಿಯಾ ಚಾಂಪಿಯನ್ಸ್ ಲೀಗ್ ಸಕ್ಸಸ್ಫುಲ್ ಆಗಿ ಸೆಕೆಂಡ್ ಡೇ 4th ಮ್ಯಾಚ್ ನಡೀತಾ ಇದೆ. ಕ್ಯಾಪ್ಟನ್ ಮಲ್ಲಿಕಾರ್ಜುನ್ ಪಾಟೀಲ್ ಫಾರ್ 5th ಓವರ್. ಪ್ರೀವಿಯಸ್ ಮ್ಯಾಚ್ ಅಲ್ಲಿ ಒಂದು ಒಳ್ಳೆ ಬೌಲಿಂಗ್ ಡಿಸ್ಪ್ಲೇ ಇಂದ ಫಸ್ಟ್ ವಿಕ್ಟರಿಯನ್ನ ಅವರ ಟೀಮ್ಗೆ ತಂದುಕೊಟ್ಟಂತ ಕ್ಯಾಪ್ಟನ್, ಒಂದು ಮ್ಯಾಚ್ ಅಲ್ಲಿ ಲೀಡ್ ಮಾಡಿದಂತ ಕ್ಯಾಪ್ಟನ್ ಇವಾಗ ಮತ್ತೆ 5th ಓವರ್ ಅಲ್ಲಿ ಬರ್ತಾ ಇದ್ದಾರೆ. ಫಸ್ಟ್ ಬಾಲ್ ಅಲ್ಲಿ ಈಸಿಯಾಗಿ 1 ರನ್ ಕಂಪ್ಲೀಟ್ ಮಾಡ್ತಾ ಇದೆ ಇಲ್ಲಿ ಟೀಮ್. ಬಿಗ್ ಶಾಟ್ ಆಡುವಂತ ಪ್ರಯತ್ನ ಇಲ್ಲಿ ತುಂಬಾ ಡೌನ್ ದ ಲೆಗ್ ಸೈಡ್ ಇದೆ, ವೈಡ್ ಅನ್ನುವಂತ ಕಾಲ್ ಬರ್ತಾ ಇದೆ. ಆಡ್ ಆಗುತ್ತೆ ಎಕ್ಸ್ಟ್ರಾ ರನ್ ಟೀಮ್ಸ್ ಟೋಟಲ್ ಅಲ್ಲಿ. ಶಾಟ್ ಚೆನ್ನಾಗಿದೆ, ಗ್ಯಾಪ್ ಅಲ್ಲಿ ಇದೆ, ಡೀಪ್ ಥರ್ಡ್ ಮ್ಯಾನ್ ಕಡೆ ಹೋಗ್ತಾ ಇದೆ. ಇದು ಕಂಪ್ಲೀಟ್ ಮಾಡ್ಕೋತಾರೆ. 3 ರನ್ಸ್ ಅನ್ನ, 1 ರನ್ ಸೇವ್ ಆಗುತ್ತೆ. ಆಲೋಚನೆ ಚೆನ್ನಾಗಿತ್ತು, ಗ್ಯಾಪ್ ಇತ್ತು ಡೀಪ್ ಥರ್ಡ್ ಕಡೆ. ಒಂದು ಖಾಲಿ ಜಾಗ ಭರ್ತಿ ಮಾಡುವಂತ ಪ್ರಯತ್ನವನ್ನು ಮಾಡಿದಂತ ಚಂದ್ರು. ಕನೆಕ್ಷನ್ ಬರ್ತಾ ಇಲ್ಲ, ಮತ್ತೆ ಡಾಟ್ ಆಗ್ತಾ ಇದೆ. ಇಲ್ಲಿ ಕಟ್ ಮಾಡುವಂತ ಒಂದು ಪ್ಲಾನ್ ಇತ್ತು ಕ್ಯಾಪ್ಟನ್ ರಮಾಕಾಂತ್ ಅವರ ಕಡೆಯಿಂದ. ಕ್ಯಾಚರ್ ಅಂತ ಕಾಲ್ ಇದೆ, ಏರಿಯಲ್ ರೂಟ್ ಇದು, ಕಲೆಕ್ಟ್ ಮಾಡ್ಕೋತಾರೆ ಕ್ಯಾಚ್. ಇಲ್ಲಿ ಕ್ಯಾಪ್ಟನ್ ಇನ್ನಿಂಗ್ಸ್ ಕಂಪ್ಲೀಟ್ ಆಗುತ್ತೆ. ಜಸ್ಟ್ 4 ರನ್ಸ್ 6 ಬಾಲ್ಸ್ ಅಲ್ಲಿ ಕ್ಯಾಪ್ಟನ್ ರಮಾಕಾಂತ್. 38 ಲಾಸ್ ಆಫ್ 4 ವಿಕೆಟ್ಸ್. TV5 ಕನ್ನಡ. ನ್ಯೂ ಬ್ಯಾಟರ್ ಶಶಾಂಕ್ ಆನ್ ಸ್ಟ್ರೈಕ್. 8 ಲೀಗಲ್ ಡೆಲಿವರೀಸ್ ರಿಮೈನಿಂಗ್. 8 ಲೀಗಲ್ ಡೆಲಿವರಿ ಬಾಕಿ ಇದೆ. ಫಸ್ಟ್ ಬಾಲ್ ಅಲ್ಲೇ ಫುಲ್ ಶಾಟ್ ಬರ್ತಾ ಇದೆ. ಫಸ್ಟ್ ಬಾಲ್ ಅಲ್ಲೇ ಗುಮ್ತಾ ಇದ್ದಾರೆ ಗೂಳಿ ತರ. ಇಲ್ಲಿ ಶಶಾಂಕ ಬರುತ್ತೆ ಮ್ಯಾಕ್ಸಿಮಮ್ ವೆಲ್ಕಮ್ ಬೌಂಡ್ರಿ ಅಂತ ಹೇಳ್ಬೋದು. ಇಲ್ಲಿ ಮಲ್ಲಿಕಾರ್ಜುನ್ ಪಾಟೀಲ್ ಕ್ಯಾಪ್ಟನ್ ಅವರಿಗೆ ಒಂದು ಸಾಕಾತ್ ಆಗಿರುವಂತ ಒಂದು 6 ಅನ್ನ ಇಲ್ಲಿ ಪಡ್ಕೋತಾ ಇದ್ದಾರೆ. ಮತ್ತೆ ಬ್ಯಾಕ್ ಫುಟ್ ಅಲ್ಲಿ ಪಂಚ್ ಮಾಡ್ತಾ ಇದ್ದಾರೆ. ಏರಿಯಲ್ ರೂಟ್ ಇಲ್ಲಿ ಸಿಂಗಲ್ ಕಂಪ್ಲೀಟ್ ಮಾಡ್ತಾರೆ, 2 ರನ್ ಕಂಪ್ಲೀಟ್ ಮಾಡ್ತಾರ. ಈಸಿಯಾಗಿ ಸೆಕೆಂಡ್ ರನ್ ಕಂಪ್ಲೀಟ್ ಮಾಡಿದ್ರು. ಬಟ್ ಇಲ್ಲಿ ರನ್ ಶಾರ್ಟ್ ಎನ್ನುವಂತ ಒಂದು ಡಿಸಿಷನ್ ಬರ್ತಾ ಇದೆ. ಜಸ್ಟ್ 1 ರನ್ ಮಾತ್ರ ಆಡ್ ಆಗುತ್ತೆ. ಕಂಪ್ಲೀಟ್ ಆಗುತ್ತೆ ಇಲ್ಲಿ 5th ಓವರ್ ಆಫ್ಟರ್ 5 overs 45 ಲಾಸ್ ಆಫ್ 4 ವಿಕೆಟ್ಸ್. TV5 ಕನ್ನಡ.
Final over. First ball, big shot. Out of the park. Maximum. ಈ 6 ಇಂದ ಕಂಪ್ಲೀಟ್ ಮಾಡ್ತಾರೆ ಟೀಮ್ 50 ಅನ್ನ. ಚಂದ್ರು ಒಂದು ಬಿಗ್ ಶಾಟ್ ಅನ್ನು ಹೊಡಿತಾ ಇದ್ದಾರೆ. ಸೆಕೆಂಡ್ 6 ಅನ್ನ ಇಲ್ಲಿ ಕಲೆಕ್ಟ್ ಮಾಡ್ಕೋತಾ ಇದ್ದಾರೆ. ಸಮಯಕ್ಕೆ ತಕ್ಕ ಹಾಗೆ ಬೌಂಡ್ರೀಸ್ ಅನ್ನ ಕಲೆಕ್ಟ್ ಮಾಡ್ಕೋತಾ ಇರ್ತಕ್ಕಂಥ ಚಂದ್ರು ಫ್ರಮ್ TV5 ಕನ್ನಡ. ಹಾಫ್ ಸೆಂಚುರಿ ಕಂಪ್ಲೀಟ್ ಆಗ್ತಾ ಇದೆ. 51 for 4 wickets. ಸ್ವಿಚ್ ಇಟ್ಟಿದ್ದು, ಗ್ಯಾಪ್ ಇದೆ, ಸಖತ್ ಆಗಿರುವಂತಹ ಶಾಟ್ ಇದು. ಸಿಗುತ್ತೆ ಬೌಂಡ್ರಿ, ಡೀಪ್ ಪಾಯಿಂಟ್ ಕಡೆ, ತಡೆಯಕ್ಕಾಗಲ್ಲ. ಒಳ್ಳೆ ಆಲೋಚನೆಯಿಂದ ಬಂದಂತ ಬೌಂಡ್ರಿ. ರನ್ಸ್ ಕಮ್ಮಿ ಆಗಿತ್ತು ಅಂತ ಮಾತಾಡ್ತಾ ಇದ್ವಿ, ಮತ್ತೆ ಗೇರ್ ಶಿಫ್ಟ್ ಮಾಡ್ತಾ ಇದೆ. ಇಲ್ಲಿ ಬಿಗ್ ಶಾಟ್ಸ್ ಎಲ್ಲ ಆಡ್ತಾ ಇದ್ದಾರೆ ಚಂದ್ರು. ಒಂದು ಒಳ್ಳೆ ಕ್ಯಾಮಿಯೋ ಇನ್ನಿಂಗ್ಸ್ ಅಂತ ಹೇಳ್ಬೋದು. ಲಾಸ್ಟ್ ಅಲ್ಲಿ ಬಂದು 6 ಬಾಲ್ ಅಲ್ಲಿ 19 ರನ್ ಮಾಡಿದ್ದಾರೆ. ಇನ್ನೂ ಕೂಡ 4 ಬಾಲ್ ಇದೆ ಫಸ್ಟ್ ಇನ್ನಿಂಗ್ಸ್ ಕಂಪ್ಲೀಷನ್ ಅಲ್ಲಿ. ಒಳ್ಳೆ ಬಾಲ್ ಇದು. ಸ್ವಲ್ಪ ಇವಾಗ ಫೀಲ್ ಆಗ್ತಾರೆ ಬೌಲರ್, ಯಾಕಂತ ಹೇಳಿದ್ರೆ ಡಾಟ್ ಆಗಿತ್ತು. ಸಪೋರ್ಟ್ ಮಾಡಬೇಕು ಫೀಲ್ಡರ್, ವಿಕೆಟ್ ಕೀಪರ್ ಎಲ್ಲರೂ ಕೂಡ, ಯಾಕಂತ ಹೇಳಿದ್ರೆ ರನ್ಸ್ ಹೆಚ್ಚಾಗಿದೆ. ಇದಾಗಲೇ 56, ಎಕ್ಸಾಕ್ಟ್ 10 ರನ್ಸ್ ಪರ್ ಓವರ್ ಅಲ್ಲಿ ಬ್ಯಾಟ್ ಅನ್ನು ಬೀಸ್ತಾ ಇದೆ TV5. ನಿಕ್ಕಾಗಿದೆ, ಬ್ರೇಕ್ ಥ್ರೂ ಬರ್ತಾ ಇದೆ ಇಲ್ಲಿ. ಶಶಾಂಕ್ ವಿಕೆಟ್ ಅನ್ನು ಒಪ್ಪಿಸ್ತಾ ಇದ್ದಾರೆ. ಅದು ಬಿಗ್ ಶಾಟ್ ಹೊಡೆದಂತ ಶಶಾಂಕ ಅರ್ಧಾಂಶ ಉದ್ದನೆಯನ್ನು ಕಳ್ಕೊತಾ ಇದೆ. ಹಾಫ್ ಆಫ್ ದ ಸೈಡ್ ಬ್ಯಾಕ್ ಟು ಪೆವಿಲಿಯನ್. 56 loss of 5. The batter Ganesh lost 2 ball remaining. ಲೋವರ್ ಫುಲ್ ಟಾಸ್ ಇದು, ಫ್ಲಿಕ್ ಮಾಡ್ತಾರೆ. ಪ್ರೊಡಕ್ಷನ್ ಇದೆ, ಸಾಕಾಗಿರುವಂತಹ ಕ್ಯಾಚ್ ಇದು, ರನ್ನಿಂಗ್ ಕ್ಯಾಚ್ ಇದು, ಬ್ಯೂಟಿಫುಲ್ ಫೀಲ್ಡಿಂಗ್. ಆನಂದ್ ವಿಕೆಟ್ ಡೌನ್, ಮತ್ತೊಂದು ಬ್ರೇಕ್ ಥ್ರೂ ಬರ್ತಾ ಇದೆ ಫೈನಲ್ ಓವರ್ ಅಲ್ಲಿ. 56 for 6 wickets. ಹ್ಯಾಟ್ರಿಕ್ ಆಪರ್ಚುನಿಟಿ ಇದೆ, ಬ್ಯಾಕ್ ಟು ಬ್ಯಾಕ್ ವಿಕೆಟ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಹ್ಯಾಟ್ರಿಕ್ ಅನ್ನ ಕಲೆಕ್ಟ್ ಮಾಡ್ಕೋತಾರ ಬೌಲರ್, ನೋಡ್ಬೇಕು. ಒಳ್ಳೆ ಅವಕಾಶ ಇದು. ಥೈಲ್ಯಾಂಡರ್ ಬ್ಯಾಟರ್ ಸಂಜಯ್ ಬಂದಿದ್ದಾರೆ ಇವಾಗ. 56 for 6, ಹ್ಯಾಟ್ರಿಕ್ ಬಾಲ್, ಫೈನಲ್ ಬಾಲ್ ಆಫ್ ಫಸ್ಟ್ ಇನ್ನಿಂಗ್ಸ್. ಶರಣ್ ಟು ಸಂಜಯ್. ಬ್ಯಾಕ್ ಫುಟ್ ಅಲ್ಲಿ ಪಂಚ್ ಮಾಡ್ತಾರೆ. ಟೀಮ್ ಹ್ಯಾಟ್ರಿಕ್ ಅನ್ನ ಕಲೆಕ್ಟ್ ಮಾಡ್ಕೋತಾರ, ನೋಡ್ಬೇಕು. ಇಲ್ಲ, ಈಸಿಯಾಗಿ 8 ರನ್ ಕಂಪ್ಲೀಟ್ ಮಾಡ್ತಾರೆ. ಹ್ಯಾಟ್ರಿಕ್ ಅವಕಾಶ ಮಾಡ್ಕೊಡಲ್ಲ. ನಾನು ಕೂಡ ಒಂದು ಒಳ್ಳೆ ಬೌಲರ್, ಟೈಲರ್ ಬಂದ್ರು ಕೂಡ ಒಳ್ಳೆ ಬ್ಯಾಟಿಂಗ್ ಮಾಡ್ತೀನಿ ಅಂತ ತೋರಿಸ್ತಾ ಇದ್ದಾರೆ. ಫೈನಲ್ ಬಾಲ್ ಅಲ್ಲಿ ಸಂಜಯ್ ಕಂಪ್ಲೀಟ್ ಆಗುತ್ತೆ ಫಸ್ಟ್ ಇನ್ನಿಂಗ್ಸ್. ಒಂದು ಒಳ್ಳೆ ಟೋಟಲ್ ಅನ್ನ ಬೋರ್ಡ್ ಅಲ್ಲಿ ಹಾಕೊಂಡಿದೆ ಇಲ್ಲಿ TV5 ಕನ್ನಡ. 58 for 6 ಆಫ್ಟರ್ 6 overs. 59 is a ಟಾರ್ಗೆಟ್. 59ರ ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿದೆ 36 ಬಾಲ್ ಅಲ್ಲಿ. ಶಾರ್ಟ್ ಬ್ರೇಕ್. ಇವಾಗ ಆದಷ್ಟು ಬೇಗನೆ ಮತ್ತೆ ಲೈವ್ ಅಲ್ಲಿ ಜಾಯ್ನ್ ಆಗ್ತೀವಿ. ಸೆಕೆಂಡ್ ಇನ್ನಿಂಗ್ಸ್ ಚೇಸ್ ಆರಂಭ ಆಗುತ್ತೆ. ಜಿ ಕನ್ನಡ ನ್ಯೂಸ್ 6 ಓವರ್ ಅಲ್ಲಿ 59 ರನ್ ಅನ್ನ ಇಲ್ಲಿ ವಿಕ್ಟರಿಗಾಗಿ ಪಡ್ಕೋಬೇಕಾಗಿದೆ.
Welcome back to Chase. Hyper Sports proudly presents Karnataka Media Champions League Day 2, match number 4 between Zee Kannada News versus TV5. The competitive total ಅನ್ನ ಸ್ಕೋರ್ ಬೋರ್ಡ್ ಮೇಲೆ ಹಾಕೊಂಡಿದೆ ಇಲ್ಲಿ TV5. $59 is a target. ಚಂದ್ರು ಒಂದು ಒಳ್ಳೆ ಇನ್ನಿಂಗ್ಸ್ ಅನ್ನ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಆಡಿದ್ದಾರೆ. 20 ರನ್ ಅನ್ನ 7 ಬಾಲ್ ಅಲ್ಲಿ ಕಲೆಕ್ಟ್ ಮಾಡ್ಕೊಂಡಿದ್ರು. ಒಂದು ಬೌಂಡ್ರಿ 2 ಸಿಕ್ಸ್ ಅನ್ನ ಗಳಿಸಿದ್ರು. ಸಂತೋಷ್ ಅವರು 3 ಬೌಂಡ್ರಿ ಅನ್ನ ಓಪನರ್ ಆಗಿ ಬಂದು ಹ್ಯಾಟ್ರಿಕ್ ಬೌಂಡ್ರೀಸ್ ಅನ್ನ ಕಲೆಕ್ಟ್ ಮಾಡ್ಕೊಂಡಿದ್ರು. ಅದಾಗಿ ಬಂದಂತ ಶಶಾಂಕ್ ಒಂದು ಮ್ಯಾಕ್ಸಿಮಮ್ ಒಂದು ಒಳ್ಳೆ ಆಂಕರ್ ರೋಲ್ ಅನ್ನ ಪ್ಲೇ ಮಾಡ್ತಿದ್ರು. ಒಂದು ಬಿಗ್ ಶಾಟ್ ಬಂದಿತ್ತು ಇವ್ರ ಬ್ಯಾಟಿಂದ. ಓವರ್ ಆಲ್ ಆಗಿ 6 ಓವರ್ಗಳಲ್ಲಿ 58 ರನ್ ಗಳಿಸಿ 6 ವಿಕೆಟ್ಸ್ ಅನ್ನು ಕಳ್ಕೊಂಡಿದ್ದಾರೆ. ಇವಾಗ 59ರ ಟಾರ್ಗೆಟ್ ಸಂಖ್ಯೆಯನ್ನ ಚೇಸ್ ಮಾಡಬೇಕಾಗಿದೆ ಜೀ ಕನ್ನಡ ನ್ಯೂಸ್. ಈ ಒಂದು ಟಾರ್ಗೆಟ್ ಅನ್ನ ಯಾವ ರೀತಿಯಾಗಿ ಚೇಸ್ ಮಾಡ್ತಾರೆ ಅಂತ ನೋಡಬೇಕಾಗಿದೆ. ಸಮಾಲೋಚನೆ ನಡೀತಾ ಇದೆ. ಕ್ಯಾಪ್ಟನ್ ಯಾರ ಕೈಗೆ ಬಾಲ್ ಅನ್ನು ಇಡ್ತಾರೆ ಅಂತ ನೋಡಬೇಕು. ಫಸ್ಟ್ ಓವರಿಗೆ ಯಾರು ಬರ್ತಾರಂತ ನೋಡಬೇಕಾಗಿದೆ. ಇವಾಗ ಓಪನರ್ಸ್ ಆಗಿ ಅಜಿತ್ ಮತ್ತು ಕ್ಯಾಪ್ಟನ್ ಮಲ್ಲಿಕಾರ್ಜುನ್ ಪಾಟೀಲ್ ಅವರು ಬಂದಿದ್ದಾರೆ. ಸ್ವಲ್ಪ ಬ್ಯಾಟಿಂಗ್ ಆರ್ಡರ್ ಕೂಡ ಚೇಂಜ್ ಮಾಡ್ಕೋತಾ ಇದ್ದಾರೆ. ಇಲ್ಲಿ ಇಂಪಾರ್ಟೆಂಟ್ ಮ್ಯಾಚಸ್ ಆಗಿರೋದ್ರಿಂದ, ಕ್ರೂಷಿಯಲ್ ಮ್ಯಾಚಸ್ ಆಗಿರೋದ್ರಿಂದ, ಮಸ್ಟ್ ವಿನ್ ಗೇಮ್ಸ್ ಆಗಿರೋದ್ರಿಂದ ಸ್ಟ್ರಾಟಜೀಸ್ ಅನ್ನು ಚೇಂಜ್ ಮಾಡ್ಕೋತಾ ಇದೆ ಪ್ರತಿಯೊಂದು ಟೀಮ್ಸ್ ಕೂಡ. Ramesh for first over. 59 is a target. ಈ ಒಂದು ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾದ್ರೆ ಖಂಡಿತವಾಗ್ಲೂ ಪವರ್ ಪ್ಲೇ ಅಲ್ಲಿ ಒಂದು ಒಳ್ಳೆ ಸ್ಟಾರ್ಟ್ ಅನ್ನ ಕಲೆಕ್ಟ್ ಮಾಡಿಕೊಂಡ್ರೆ ಒಂದು ಒಳ್ಳೆ ಸ್ಕೋರಿಂಗ್, ಒಂದು 20-25 ರನ್ಸ್ ವರೆಗೂ ಏನಾದರೂ ಪವರ್ ಪ್ಲೇ ಅಲ್ಲಿ ಪಡ್ಕೊಂಡ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಸ್ಟೇಜ್ ಅಲ್ಲಿ ಇರ್ತಾರೆ ಜೀ ಕನ್ನಡ ನ್ಯೂಸ್. ಇಲ್ಲಿ 12 ಬಾಲ್ಸ್ ಅಲ್ಲಿ 15 ಅಂಡರ್ 20 ರನ್ಸ್ ಅನ್ನ ಕನ್ಸಿಡರ್ ಮಾಡಿದರೆ ಖಂಡಿತವಾಗ್ಲೂ TV5 ಕನ್ನಡ ಒಂದು ಒಳ್ಳೆ ಸ್ಟೇಜ್ ಅಲ್ಲಿ ಇರುತ್ತೆ. ಫಸ್ಟ್ ಬಾಲ್ ಸ್ಲೋವರ್ ಒನ್, ಬ್ಯಾಟ್ರಿಂದ ದೂರ ಇಡುವಂತ ಪ್ರಯತ್ನ. ಇದು ಒಳ್ಳೆ ಆಲೋಚನೆ. ಫಸ್ಟ್ ಬಾಲ್ ಅಲ್ಲಿ ರಮೇಶ್ ಕಡೆಯಿಂದ ಬರ್ತಾ ಇಲ್ಲ ರನ್ಸ್. ಇಲ್ಲಿ ಡಾಟ್ ಆಗುತ್ತೆ ಫಸ್ಟ್ ಬಾಲ್. ಬಿಗ್ ಶಾಟ್ ಆಡುವಂತ ಪ್ಲಾನ್. ಇಲ್ಲಿ ಇಂಟೆನ್ಷನ್ ಅಂತೂ ಕ್ಲಿಯರ್ ಆಗಿದೆ. ಬಿಗ್ ಶಾಟ್ಸ್ ಹೋಗ್ತೀನಿ ನಾನು ಅಂತ ಇಲ್ಲಿ ತೋರಿಸ್ತಾ ಇದ್ದಾರೆ ಮಲ್ಲಿಕಾರ್ಜುನ್. ಆಫ್ ಕಟ್ ಟೈಪ್ ಡೆಲಿವರಿ, ರನ್ಔಟ್ ಆಪರ್ಚುನಿಟಿ ಇತ್ತು. ಕರೆಕ್ಟ್ ಆಗಿ ಬಾಲ್ ಕಲೆಕ್ಟ್ ಮಾಡಿದ್ರೆ ರನ್ಔಟ್ ಆಪರ್ಚುನಿಟಿ ಇತ್ತು. ಬಟ್ ಇಲ್ಲಿ ಫಸ್ಟ್ ರನ್ಸ್ ಅನ್ನ ಕಂಪ್ಲೀಟ್ ಮಾಡ್ತಾರೆ ಜೀ ಕನ್ನಡ ನ್ಯೂಸ್. ಆನ್ ದ ಮಾರ್ಕ್, ಮಲ್ಲಿಕಾರ್ಜುನ್ ಕೂಡ ಆನ್ ದ ಮಾರ್ಕ್ ಇನ್ ಥರ್ಡ್ ಬಾಲ್ ಆಫ್ ಫಸ್ಟ್ ಓವರ್. ತುಂಬಾ ಆಚೆ ಇದೆ ಇದು. ವೈಡ್ ಅಂತ ಕಾಲ್ ಬರ್ತಾ ಇದೆ. ಫಸ್ಟ್ ಎಕ್ಸ್ಟ್ರಾ ರನ್ಸ್ ಆಡ್ ಆಗುತ್ತೆ ಚೇಸಿಂಗ್ ಅಲ್ಲಿ. ಇದೆಲ್ಲ ಪ್ಲಸ್ ಪಾಯಿಂಟ್ ಆಗುತ್ತೆ ಜೀ ಕನ್ನಡ ನ್ಯೂಸ್ ಟೀಮಿಗೆ.
ಬ್ಯಾಕ್ ಟು ಬ್ಯಾಕ್. ನೋ ಬಾಲ್ ಕಾಲ್. ಫ್ರೀ ಹಿಟ್ ಆಪರ್ಚುನಿಟಿ. ಎಕ್ಸ್ಟ್ರಾ ರನ್ಸ್ ಆಡ್ ಆಗ್ತಾ ಇದೆ. ಫ್ರೀ ಹಿಟ್ ಅಲ್ಲಿ ಎಷ್ಟು ರನ್ಸ್ ಅನ್ನ ಕಲೆಕ್ಟ್ ಮಾಡ್ಕೋತಾರೆ ನೋಡ್ಬೇಕಿಲ್ಲ ಅಜಿತ್. ಮತ್ತೆ ವೈಡ್ ಬಾಲ್. ಸ್ವಲ್ಪ ಲೈನ್ ಅನ್ ಲೆಂತ್ ಅಲ್ಲಿ ಎಡುತ್ತಾ ಇದ್ದಾರೆ ರಮೇಶ್. ಫಸ್ಟ್ 3 ಬಾಲಲ್ಲಿ ಒಂದು ಒಳ್ಳೆ ಲಯಬದ್ಧ ಬೌಲಿಂಗ್ ಮಾಡಿದಂಥ ರಮೇಶ್ ಇಲ್ಲಿ ಸ್ವಲ್ಪ ಇವಾಗ ಒಂದು ಕಟರ್ಸ್ ಹಾಕುವಂಥ ಒಂದು ಪ್ಲಾನ್ ಮಾಡ್ತಾ ಇದ್ದಾರೆ. ಒಂದು ಆಫ್ ಕಟ್ ಬಾಲ್ಸ್ ಅಲ್ಲಿ ತುಂಬ ಎಡುತ್ತಾ ಇದ್ದಾರೆ. ಫ್ರೀ ಹಿಟ್ ಇನ್ನು ಕೂಡ ಹಾಗೆ ಜೀವಂತವಾಗಿದೆ. ಫ್ರೀ ಹಿಟ್ ಬಾಲ್ ಅಗೈನ್. ಫ್ರೀ ಹಿಟ್ ಡೆಲಿವರಿ. ಏರಿಯಲ್ ರೂಟ್ ಇಲ್ಲಿ ಲಾಫ್ಟೆಡ್ ಶಾಟ್. 2 ರನ್ಸ್ ಅನ್ನ ಕಂಪ್ಲೀಟ್ ಮಾಡ್ತಾರೆ ಫ್ರೀ ಹಿಟ್ ಅಲ್ಲಿ. Six without loss. Last 2 ball remaining in first over. ಅಪೀಲ್ ಜೋರಾಗಿದೆ. ಅಂಪೈರ್ ಮೇಲೆ ಸ್ವಲ್ಪ ಪ್ರೆಷರ್ ಹಾಕುವಂತ ಪ್ಲಾನ್ ಮಾಡ್ತಾ ಇದೆ ಇಲ್ಲಿ TV5 ಕನ್ನಡ. ಬಟ್ ಕ್ಲಿಯರ್ ಆಗಿದ್ದಾರೆ ಅಂಪೈರ್. ವೈಡ್ ಅಂತ ಕಾಲ್ ಬರ್ತಾ ಇದೆ. ಮತ್ತೊಂದು ಎಕ್ಸ್ಟ್ರಾ ರನ್ ಆಡ್ ಆಗುತ್ತೆ. ಓವರ್ ಆಲ್ ಆಗಿ 4th ಎಕ್ಸ್ಟ್ರಾ. 3 ವೈಡ್ 1 ನೋ ಬಾಲ್ ಫಸ್ಟ್ ಓವರ್ ಅಲ್ಲೇ. ಬಿಗ್ ಶಾಟ್ ಬರ್ತಾ ಇದೆ. ಏರಿಯಲ್ ರೂಟ್ ಇದು. ಕ್ಯಾಚ್ ಕಂಪ್ಲೀಟ್ ಮಾಡ್ತಾರೆ. ಪ್ರೊಟೆಕ್ಷನ್ ಇದೆ ಡೀಪ್ ಮಿಡ್ ವಿಕೆಟ್ ಅಲ್ಲಿ. ಅಜಿತ್ ಇನ್ನಿಂಗ್ಸ್ ಕಂಪ್ಲೀಟ್ ಆಗುತ್ತೆ. ಹೋಗ್ಬೇಕಾಗುತ್ತೆ ಪೆವಿಲಿಯನ್ ಕಡೆ. ಮೊದಲ ವಿಕೆಟ್ಸ್ ಅನ್ನ ಕಳ್ಕೊತಾ ಇದ್ದಾರೆ ಇಲ್ಲಿ ಜಿ ಕನ್ನಡ ನ್ಯೂಸ್. 7 for 1. ನ್ಯೂ ಬ್ಯಾಟರ್ ಭೂಷಣ್. ಫಸ್ಟ್ ಓವರ್ ಅಲ್ಲೇ ಬ್ರೇಕ್ ಥ್ರೂ ಬರ್ತಾ ಇದೆ. ಎಕ್ಸ್ಟ್ರಾಸ್ ಬಂದರೂ ಕೂಡ 5 ಬಾಲ್ಸ್ ಅಲ್ಲಿ ಜಸ್ಟ್ 7 ರನ್ಸ್ ಮಾತ್ರ ಇಲ್ಲಿ ಜಿ ಕನ್ನಡ ನ್ಯೂಸ್ ಸ್ಕೋರ್ ಬೋರ್ಡ್ ಅಲ್ಲಿ ಹಾಕೊಳ್ತಾ ಇದೆ. ಲಾಸ್ಟ್ ಬಾಲ್ ಆಫ್ ಫಸ್ಟ್ ಓವರ್. ಸ್ಲೋ ಓವರ್ 1. ಬ್ಯಾಕ್ ಫುಟ್ ಅಲ್ಲಿ ಪಂಚ್ ಮಾಡ್ತಾರೆ. ಗ್ಯಾಪ್ ಇದೆ ಡೀಪ್ ಕವರ್ಸ್ ಕಡೆ. 2 ರನ್ ಕಂಪ್ಲೀಟ್ ಮಾಡ್ತಾರೆ. 3rd ರನ್ ಸ್ವಲ್ಪ ಕ್ವಿಕ್ ಆಗಿದ್ರೆ 3 ರನ್ಸ್ ಕೂಡ ಕಂಪ್ಲೀಟ್ ಮಾಡಬಹುದಾಗಿತ್ತು. ಬಟ್ 2 ರನ್ಸ್ ಇಂದ ಕಂಪ್ಲೀಟ್ ಮಾಡ್ತಾರೆ ಫಸ್ಟ್ ಓವರ್. ಆಫ್ಟರ್ ಕಂಪ್ಲೀಷನ್ ಆಫ್ ಫಸ್ಟ್ ಓವರ್ 9 for 1. ಮೊದಲ ಓವರ್ ಮುಕ್ತಾಯಕ್ಕೆ ಜಿ ಕನ್ನಡ ನ್ಯೂಸ್ 9-1. ಎಕ್ಸಾಕ್ಟ್ ಆಗಿ 10 ರನ್ಸ್ ಇದೆ ರಿಕ್ವೈರ್ಡ್ ರನ್ ರೇಟ್. 30 ಬಾಲ್ ಅಲ್ಲಿ 50 ರನ್ ಬೇಕು. ಇದು ಕೂಡ ಇಲ್ಲಿ ಸೆಕೆಂಡ್ ವಿಕ್ಟರಿಗಾಗಿ ಹೋರಾಟವನ್ನು ಮಾಡುವಂತ ಟೀಮ್ಸ್ ಇಲ್ಲಿ. ಶಶಾಂಕ್ ಫಸ್ಟ್ ಸೆಕೆಂಡ್ ಓವರ್. ಒಳ್ಳೆ ಆಲ್ರೌಂಡರ್ ಪ್ಲೇಯರ್ ಶಶಾಂಕ್. ಬಿಗ್ ಶಾಟ್ ಟ್ರೈ ಮಾಡ್ತಾ ಇದ್ದಾರೆ ಇಲ್ಲಿ. ಸಿಂಗಲ್ ಕೂಡ ಕಂಪ್ಲೀಟ್ ಮಾಡ್ಕೋತಾರೆ ಕ್ಯಾಪ್ಟನ್. ಈ ಸಿಂಗಲ್ ಇಂದ 10 ರನ್ಸ್ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. 29 ಬಾಲ್ 49 ರನ್ ಬೇಕಿನ್ನು ಕೂಡ. ಪವರ್ ಪ್ಲೇ ಸೆಕೆಂಡ್ ಓವರ್ ಅಲ್ಲಿ 5 ಬಾಲ್ ಇದೆ. ಪವರ್ ಪ್ಲೇ ಯೂಟಿಲೈಸ್ ಮಾಡಬೇಕಾಗುತ್ತೆ. ಇದುವರೆಗೂ ಚೆನ್ನಾಗಿ ಆಗಿದೆ ಇಲ್ಲಿ ಜಿ ಕನ್ನಡ ನ್ಯೂಸ್ಗೆ. 1 ವಿಕೆಟ್ಸ್ ಕಳ್ಕೊಂಡಿದ್ದಾರೆ. ನೆವರ್ ಮೈಂಡ್. ಲಿಮಿಟೆಡ್ ಓವರ್ಸ್ ಮ್ಯಾಚ್. 6 ಓವರ್ಸ್ ಮ್ಯಾಚ್. ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಬಂದ್ರೆ ಖಂಡಿತವಾಗ್ಲೂ ಇಂದು 60 ರನ್ಸ್ ಪಾರ್ ಸ್ಕೋರ್ ಅಂತಾನೆ ಹೇಳ್ಬೋದು. ಬಿಗ್ ಶಾಟ್ ಬರ್ತಾ ಇದೆ. ಏರಿಯಲ್ ರೂಟ್ ಇದು. ನೋ ಮ್ಯಾನ್ ಸ್ಟ್ಯಾಂಡ್ ಆಗುತ್ತೆ. ಬಟ್ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ ಚೆನ್ನಾಗಿದೆ. ಮಲ್ಲಿಕಾರ್ಜುನ್ ಅವರು ಬಾಲ್ ಏರಲ್ಲಿದ್ದಾಗಲೇ 1 ರನ್ ಕಂಪ್ಲೀಟ್ ಮಾಡಿ ಸೆಕೆಂಡ್ ರನ್ ಕಾಲ್ ಕೊಟ್ಟಾಗಿತ್ತು. ಭೂಷಣ್ ಕೂಡ ರೆಸ್ಪಾಂಡ್ ಮಾಡ್ತಾರೆ. 2 ರನ್ ಕಂಪ್ಲೀಟ್ ಮಾಡ್ಕೋತಾರೆ ಇಲ್ಲಿ.
ಪ್ರತಿ ರನ್ಸ್ ಕೂಡ ಇಲ್ಲಿ ಇಂಪಾರ್ಟೆಂಟ್ ಆಗುತ್ತೆ. ಚೇಸ್ ಮಾಡುವಾಗ ಸಿಂಗಲ್ಸ್ ನ ಡಬಲ್ಸ್ ಆಗಿ ಕನ್ವರ್ಟ್ ಮಾಡಿಕೊಂಡ್ರೆ ಒಂದು ಒಳ್ಳೆ ಪೊಸಿಷನ್ ಅಲ್ಲಿ ಇರುತ್ತೆ. ಜಿ ಕನ್ನಡ ನ್ಯೂಸ್. ಬಿಗ್ ಶಾಟ್ ಬರ್ತಾ ಇದೆ, ತುಂಬಾ ಗ್ಯಾಪ್ ಇದೆ, ಇಲ್ಲಿ ತಡಿತಾರ ಕ್ಯಾಪ್ಟನ್. ಪ್ರಯತ್ನ ಚೆನ್ನಾಗಿತ್ತು, ಬಟ್ ಫೈನಲ್ ಆಗಿ ಬೌಂಡ್ರಿ ಬರುತ್ತೆ. ನೋ ಬಾಲ್ ಕೂಡ ಇಲ್ಲಿ, ನೋ ಬಾಲ್ ಪ್ಲೇಸ್, ಬೌಂಡ್ರಿ. $17 for 1. 28-42. ಫ್ರೀ ಹಿಟ್ ಬಾಲ್. ಪ್ರೀವಿಯಸ್ ಓವರ್ ಕೂಡ ಒಂದು ಫ್ರೀ ಹಿಟ್ ಆಪರ್ಚುನಿಟಿ ಇತ್ತು. 2 runs ಅನ್ನು ಕಂಪ್ಲೀಟ್ ಮಾಡ್ತಾರೆ. ಇವಾಗ ಮತ್ತೊಂದು ಫ್ರೀ ಹಿಟ್ ಬಾಲ್ ಇದೆ. ಇವಾಗ ಭೂಷಣ್ ಸ್ಟ್ರೈಕ್ ಅಲ್ಲಿ ಇದ್ದಾರೆ. ಫ್ರೀ ಹಿಟ್ ಬಾಲ್, ಭೂಷಣ್ ಆನ್ ಸ್ಟ್ರೈಕ್. ಬಿಗ್ ಶಾಟ್ ಟ್ರೈ ಮಾಡ್ತಾ ಇದ್ದಾರೆ. ಶಾಟ್ ಅಲ್ಲದಷ್ಟು ಪರ್ಫೆಕ್ಷನ್ ಆಗಿರ್ಲಿಲ್ಲ. ಬ್ಯಾಕ್ವರ್ಡ್ ಪಾಯಿಂಟ್ ಅಲ್ಲಿ ಈಸಿಯಾಗಿ 1 run ಬರುತ್ತೆ. ಕಟ್ ಮಾಡ್ತಾರೆ. ಶಾರ್ಟ್ ಥರ್ಡ್ ಮ್ಯಾನ್ ಫೀಲ್ಡರ್, ಸಿಂಗಲ್ ಸಿಗುತ್ತೆ. 18 for 1. ಅಗೈನ್ ಶಶಾಂಕ್ ಟು ಮಲ್ಲಿಕಾರ್ಜುನ್ ಪಟೇಲ್. ಸಾಕಾಗಿರುವಂತಹ ಶಾಟ್ ಇದು. ಓವರ್ ಥ್ರೋ ಸಾಕ್ತಾ ಇದೆ. ಇಲ್ಲಿ 2 runs ಕಂಪ್ಲೀಟ್ ಮಾಡ್ತಾ ಇದ್ದಾರೆ. 3rd run ಅನ್ನ ಕಲೆಕ್ಟ್ ಮಾಡ್ಕೋತಾರೆ. ಎಸ್, ಇಲ್ಲಿ ಈಸಿಯಾಗಿ 3 run ಅನ್ನ ಗಳಿಸ್ತಾರೆ ಮಲ್ಲಿಕಾರ್ಜುನ್ ಮತ್ತೆ ಭೂಷಣ್. ಡೈರೆಕ್ಟ್ ಹಿಟ್ ಬಂದಿತ್ತು, ಬಟ್ ಸೇಫ್ ಆಗಿ ಬ್ಯಾಟರ್ ರೀಚ್ ಆಗಿದ್ರು. ಓವರ್ ಥ್ರೋಸ್ ಅಲ್ಲಿ 3 runs ಅನ್ನ ಕಂಪ್ಲೀಟ್ ಮಾಡ್ತಾರೆ. ಲಾಸ್ಟ್ 2 ಬಾಲ್ ರಿಮೈನಿಂಗ್. ಶಾರ್ಟ್ ರೈಸ್ ಮಾಡುವಂತ ಪ್ರಯತ್ನ. ಪ್ಲಾನ್ ಚೆನ್ನಾಗಿದೆ. ಸ್ಟೆಪ್ ಔಟ್ ಮಾಡ್ಕೊಂಡು ಹೊಡುವಂತ ಪ್ಲಾನ್ ಇದು. ಭೂಷಣ್ ಕಂಪ್ಲೀಟ್ ಆಗಿ ಬೀಟ್ ಆಗ್ತಾರೆ. ಇಲ್ಲಿ ಪವರ್ ಪ್ಲೇ ಲಾಸ್ಟ್ ಬಾಲ್ ಇದೆ. 21 for 1. ಲಾಸ್ಟ್ ಬಾಲ್ ಆಫ್ ಪವರ್ ಪ್ಲೇ. ಬ್ಯಾಕ್ ಫುಟ್ ಅಲ್ಲಿ ಹೊಡಿತಾರೆ. ಗ್ಯಾಪ್ ಇದೆ. ಎಕ್ಸ್ಟ್ರಾ ಕವರ್ಸ್ ಕಡೆ ಟ್ರಾವೆಲ್ ಆಗುತ್ತೆ, ತಡೆಯಕ್ಕಾಗಲ್ಲ. ಔಟ್ಫೀಲ್ಡ್ ಸಖತ್ ಫಾಸ್ಟ್ ಇದೆ. ಬೌಂಡ್ರಿ ಇಂದ ಫಿನಿಶ್ ಮಾಡ್ತಾರೆ ಜಿ ಕನ್ನಡ ನ್ಯೂಸ್. After 2 overs, 25, loss of 1 wicket. 24-34. 24-34. ಒಳ್ಳೆ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗ್ತಾ ಇದೆ. 8 ಬಾಲ್ ಅಲ್ಲಿ 18 ರನ್. 24 ಬಾಲ್ ಅಲ್ಲಿ 34 ರನ್ ಬೇಕು. 8.5 ಸ್ಟಾರ್ಟ್ ಮಾಡಿದಾಗ ಆಲ್ಮೋಸ್ಟ್ 10 runs per over ಇತ್ತು ರಿಕ್ವೈರ್ಡ್ ರನ್ ರೇಟ್. ಇವಾಗ ಒಂದು ರಿಕ್ವೈರ್ಡ್ ರನ್ ರೇಟ್ ಅನ್ನ ಕಮ್ಮಿ ಮಾಡ್ಕೋತಾ ಇದ್ದಾರೆ. ಜಸ್ಟ್ 8.5 per over ಅಲ್ಲಿ ಬ್ಯಾಟ್ ಅನ್ನ ಬೀಸಬೇಕಾಗಿದೆ ಇವಾಗ ಜಿ ಕನ್ನಡ ನ್ಯೂಸ್. ನ್ಯೂ ಬೌಲರ್ ರಾಕೇಶ್ ಫ್ರಮ್ TV5 ಕನ್ನಡ. 3rd over. ಲೆಫ್ಟಿ ಬೌಲರ್. ಸಾಕತ್ತಾಗಿರುವಂತಹ ಆಕ್ಷನ್ ಇದು. ಒಳ್ಳೆ ಬೌಲಿಂಗ್ ಆಕ್ಷನ್ ಇದೆ ರಾಕೇಶ್ ಅವ್ರ ಕಡೆಯಿಂದ. ಈಸಿಯಾಗಿ 1 run ಕಂಪ್ಲೀಟ್ ಮಾಡ್ಕೋತಾರೆ. ಪ್ರತಿ ಬಾಲಲ್ಲೂ ಕೂಡ ರನ್ಸ್ ಬರ್ತಾ ಇದೆ. ರನ್ಸ್ ಲೀಕ್ ಆಗ್ತಾ ಇದೆ. ಸಿಂಗಲ್ಸ್ ಅನ್ನ ಡಬಲ್ಸ್ ಆಗಿ ಕನ್ವರ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ. ಶಾರ್ಟ್ ಥರ್ಡ್ ಮ್ಯಾನ್, ಶಾರ್ಟ್ ಎಕ್ಸ್ಟ್ರಾ ಕವರ್ಸ್, ಮಿಡ್ ಆನ್, ಶಾರ್ಟ್ ಮಿಡ್ ವಿಕೆಟ್ ಪ್ರೊಟೆಕ್ಷನ್ ಅಲ್ಲಿದೆ. ಶಾರ್ಟ್ ಮಿಡ್ ವಿಕೆಟ್ ಮತ್ತು ಒಂದು ಮಿಡ್ ಆನ್ ಫೀಲ್ಡರ್ ನಡುವೆ ಒಂದು ಗ್ಯಾಪ್ ಅನ್ನ ಹುಡುಕಿ 1 ರನ್ ಅನ್ನ ಈಸಿಯಾಗಿ ಕರೆಕ್ಟ್ ಮಾಡ್ಕೋತಾರೆ. ಒಂದು ಕಾಯ್ಕಾನ್ ಇದೆ, ಮಿಡ್ ವಿಕೆಟ್ ಇದೆ,
ಡೀಪ್ ಸ್ಕ್ವೇರ್ ಲೆಗ್ ಪ್ರೊಟೆಕ್ಷನ್ ಇದೆ. ಲಾಂಗ್ ಆಫ್ ಡೀಪ್ ಕವರ್ಸ್. ಔಟ್ ಇರುವಂತ ಕಾಲ್ ಇದೆ. ಎಸ್, ಔಟ್ ಇರುವಂತ ಡಿಸಿಷನ್ ಕೂಡ ಬರ್ತಾ ಇದೆ. ಮಲ್ಲಿಕಾರ್ಜುನ್ ಪಾಟೀಲ್ ಕ್ಯಾಪ್ಟನ್ ಇನ್ನಿಂಗ್ಸ್ ಅನ್ನ ಇಲ್ಲಿ ಕಂಪ್ಲೀಟ್ ಮಾಡ್ತಾ ಇದ್ದಾರೆ. ವಿಕೆಟ್ ಅನ್ನು ತೆಗಿತಾ ಇದ್ದಾರೆ. ಪಾರ್ಟ್ನರ್ಶಿಪ್ ಬ್ರೇಕ್ ಆಗ್ತಾ ಇದೆ. 22 ರನ್ಸ್ ಪಾರ್ಟ್ನರ್ಶಿಪ್. ಒಂದು ಒಳ್ಳೆ ಪಾರ್ಟ್ನರ್ಶಿಪ್ ಅನ್ನ ಮಲ್ಲಿಕಾರ್ಜುನ್ ಮತ್ತು ಭೂಷಣ್ ಮಾಡಿದ್ರು. ಜನಾರ್ದನ್ ಹೆಬ್ಬಾರ್ ದಿ ಬ್ಯಾಟರ್. 20 ಬಾಲ್ 30. ಜಸ್ಟ್ ಒಂದು ಕ್ಯಾಲ್ಕುಲೇಟೆಡ್ ಗೇಮ್ ಆಡಬೇಕಾಗಿದೆ. ಎರಡು ಟೀಮ್ಸ್ ಕೂಡ ಸ್ಟ್ರಾಟಜಿಯನ್ನು ರಚಿಸಬೇಕಾಗಿದೆ. 20 ಬಾಲ್ ಅಲ್ಲಿ ಬೇಕಾಗಿರೋದು 30 ರನ್ನು. ಸಿಂಗಲ್ ಡಬಲ್ಸ್ ಮಾಡಿಕೊಂಡು 1ರಿಂದ 2 ಬೌಂಡ್ರಿ ಬಂದ್ರೆ ಈಸಿಯಾಗಿ ಮ್ಯಾಚ್ ಅನ್ನು ಗೆಲ್ತಾರೆ ಜಿ ಕನ್ನಡ. ಡಾಟ್ ಬಾಲ್ಸ್ ಜೊತೆಗೆ ವಿಕೆಟ್ಸ್ ಅನ್ನ ತೆಗೆದ್ರೆ ಇನ್ನೂ ಕೂಡ ಆಪರ್ಚುನಿಟಿ ಇದೆ. ಡಾಟ್ ಬಾಲ್ಸ್ ಬೇಕಾಗುತ್ತೆ. ಪ್ರೆಷರ್ ಅನ್ನ ಇಲ್ಲಿ ಬಿಲ್ಡ್ ಮಾಡಬೇಕಾಗುತ್ತೆ TV5 ಟೀಮ್. ಔಟ್ರೇಜ್ ಆಗುತ್ತೆ ಇಲ್ಲಿ. ಕೀಪರ್ ಇದ್ದೇ ಹೋಗುತ್ತೆ, ತಡಿಯಕ್ಕಾಗಲ್ಲ. ಬರುತ್ತೆ ಬೌಂಡ್ರಿ ಅಂತ ಹೇಳಿ ಲಕ್ಕಿ ಬೌಂಡ್ರಿ. ಫಸ್ಟ್ ಬಾಲ್ ಅಲ್ಲೇ ಬೌಂಡ್ರಿಯನ್ನು ಕಲೆಕ್ಟ್ ಮಾಡ್ಕೋತಾರೆ ಜನಾರ್ದನ್ ಹೆಬ್ಬಾರ್. ಬೌಲಿಂಗ್ ಅಲ್ಲಿ ಬಂದ್ರೆ ಫಸ್ಟ್ ಬಾಲ್ ಅಲ್ಲೇ ವಿಕೆಟ್ ತೆಗೆದುಕೊಟ್ಟಿದ್ರು. ಇವಾಗ ಬ್ಯಾಟಿಂಗ್ ಅಲ್ಲಿ ಬಂದು ಫಸ್ಟ್ ಬಾಲ್ ಅಲ್ಲೇ ಬೌಂಡ್ರಿಯನ್ನ ಕಲೆಕ್ಟ್ ಮಾಡ್ಕೋತಾ ಇದ್ದಾರೆ. 19 ಬಾಲ್ ಅಲ್ಲಿ 26 ರನ್ ಬೇಕಾಗಿದೆ. ಇವತ್ತಿನ ದಿನ ಜನಾರ್ದನ್ ಹೆಬ್ಬಾರ್ ಅವರ ಡೇ ಅಂತಾನೆ ಹೇಳ್ಬೋದು. ಶಾರ್ಟ್ ಆಗಿದೆ. ಪನಿಷ್ಮೆಂಟ್ ಸಿಗ್ತಾ ಇದೆ. ಬಟ್ ಪ್ರೊಟೆಕ್ಷನ್ ಇತ್ತು. ಡಿಸ್ಟೆನ್ಸ್ ಕ್ಲಿಯರ್ ಆಗ್ತಾ ಇಲ್ಲ. ಬಿಗರ್ ಪಾರ್ಟ್ ಆಫ್ ದ ಗ್ರೌಂಡ್. ಕ್ಯಾಚ್ ಡ್ರಾಪ್ ಆಗುತ್ತೆ ಇಲ್ಲಿ. ಖಂಡಿತವಾಗ್ಲೂ ಜನಾರ್ದನ್ ಹೆಬ್ಬಾರ್ ಅವರ ದಿನ ಅಂತಾನೆ ಹೇಳ್ಬೋದು. ಪ್ರೊಟೆಕ್ಷನ್ ಇಟ್ಕೊಂಡಿದ್ರು, ಬಟ್ ಕ್ಯಾಚ್ ಡ್ರಾಪ್ ಆಗುತ್ತೆ. ಮತ್ತೆ ಸ್ಟ್ರೈಕ್ ಬರ್ತಾರೆ ಜನಾರ್ದನ್. ಕಂಪ್ಲೀಟ್ ಆಗುತ್ತೆ ಥರ್ಡ್ ಓವರ್. ಆಫ್ಟರ್ 3 overs 34 loss of 2 wickets. ಜಿ ಕನ್ನಡ ನ್ಯೂಸ್. ಸ್ಲೋ ಓವರ್ ಇದು. ಆಫ್ ಕಟರ್ ಡೆಲಿವರಿ ವೈಡ್ ಅಂತ ಕಾಲ್ ಬರ್ತಾ ಇದೆ. ಫಸ್ಟ್ ಬಾಲ್ 4th ಓವರ್ ಅಲ್ಲಿ ಎಕ್ಸ್ಟ್ರಾ ರನ್ಸ್ ಆಡ್ ಆಗುತ್ತಿಲ್ಲಿ. 18-24. ಇದು ತುಂಬಾ ಕೆಟ್ಟ ಡೆಲಿವರಿ. ಇದು ಬೀಮರ್ ಡೆಲಿವರಿ. ಇದು ನೋ ಬಾಲ್ ಅಂತ ಕಾಲ್ ಬರ್ತಾ ಇದೆ. ಇದು ದುಬಾರಿ ಆಗುತ್ತೆ, ಬೇಕಾಗಿರ್ಲಿಲ್ಲ. ನೋ ಬಾಲ್ +6 ಬರ್ತಾ ಇದೆ ಇಲ್ಲಿ. ಇವಾಗ ಬೇಕಾಗಿರೋದಿನ 18 ಬಾಲ್ ಅಲ್ಲಿ 17 ರನ್ನು. ಫ್ರೀ ಹಿಟ್ ಕೂಡ ಸಿಗುತ್ತೆ. ಥರ್ಡ್ ಫ್ರೀ ಹಿಟ್ ಇದು. ಬ್ಯಾಕ್ ಟು ಬ್ಯಾಕ್ ಮ್ಯಾಕ್ಸಿಮಮ್. ಒನ್ ಸೈಡೆಡ್ ಆಗಿ ಮ್ಯಾಚ್ ಅನ್ನ ಮುಗಿಸ್ತಾ ಇದ್ದಾರೆ ಇಲ್ಲಿ ಜನಾರ್ದನ್ ಹೆಬ್ಬಾರ್. ಬ್ಯಾಟಿಂಗ್ ಅಲ್ಲೂ ಸೈ, ಬೌಲಿಂಗ್ ಅಲ್ಲೂ ಸೈ. ಜಿ ಕನ್ನಡ ನ್ಯೂಸಿನ ಜನಾರ್ದನ್ 17 ಬಾಲ್ 11 ರನ್ಸ್. ಈಕ್ವೇಶನ್ ಇವಾಗ ಸಿಂಪಲ್ ಆಗ್ತಾ ಇದೆ. 14 ರನ್ಸ್ ಇದಾಗಲೇ ಬಂದಿದೆ. ಜಸ್ಟ್ 1 ಬಾಲ್ ಮಾತ್ರ ಇಲ್ಲಿ ಕಂಪ್ಲೀಟ್ ಆಗಿರೋದು 4th ಓವರ್ ಅಲ್ಲಿ. ಮತ್ತೆ ಬಿಗ್ ಶಾಟ್ ಬರ್ತಾ ಇದೆ. ನೋ ಅನ್ನೋ ಕಾಲ್ ಇದೆ. ಅರ್ಜೆನ್ಸಿನೇ ಇಲ್ಲ ಇವಾಗ. ಜಸ್ಟ್ ಮೆರಿಟ್ ಆಫ್ ದ ಗೇಮ್ ಆಡಿದ್ರು ಸಾಕು. ಬಾಲ್ ಟು ಬಾಲ್ ರನ್ಸ್ ಬಂದ್ರು ಸಾಕಿಲ್ಲಿ. ಬಟ್ ಕ್ರೂಷಿಯಲ್ ಗೇಮ್ ಆಗಿರೋದ್ರಿಂದ ಒಂದು ನೆಟ್ ರನ್ ರೇಟ್ ಲೆಕ್ಕಾಚಾರವನ್ನು ಮಾಡ್ಕೊಂಡು ಆಡ್ತಾ ಇರ್ತಾರೆ ಇಲ್ಲಿ ಜಿ ಕನ್ನಡ ನ್ಯೂಸ್.
ಬ್ಯಾಕ್ ಫುಟಲ್ಲಿ ಕಟ್ ಮಾಡ್ತಾರೆ. ಈಸಿಯಾಗಿ ಸಿಂಗಲ್ ಸಿಗುತ್ತೆ. ಕಟ್ ಮಾಡ್ತಾರೆ ಅಲ್ಲಿ ಡೀಪ್ ಕವರ್ಸ್ ಫೀಲ್ಡ್. ಈಸಿಯಾಗಿ ಸಿಂಗಲ್ ಸಿಗುತ್ತೆ. 15 ಬಾಲ್ 10 ರನ್ ಬೇಕಾಗಿದೆ ಇಲ್ಲಿ. ಸಪೋರ್ಟ್ ಮಾಡಿ ಹೊಡಿತಾರೆ ಇಲ್ಲಿ. ಮುನ್ನುಗ್ಗಿ ಹೊಡೆಯುವಂತ ಪ್ರಯತ್ನ ಬರುತ್ತೆ. ಮತ್ತೊಂದು ಬೌಂಡ್ರಿ. ಎಸ್, ಅಲ್ಲಿ ಡಗ್ಔಟ್ ಇಂದ ಭೂಷಣ್ ಅವರಿಗೆ ನಿಕ್ ನೇಮ್ ಬರ್ತಾ ಇದೆ, ಕರಿಯಾ ಐ ಲವ್ ಯು ಅಂತೆ. 9 ಬಾಲಲ್ಲಿ 20 ರನ್. ಭೂಷಣ್ ಜಸ್ಟ್ 6 ರನ್ಸ್ ನೀಡ್. ಒಂದು ಮ್ಯಾಕ್ಸಿಮಮ್ ಬೇಕಷ್ಟೇ. ಬಿಗ್ ಶಾಟ್ ಟ್ರೈ ಮಾಡ್ತಾ ಇದ್ದಾರೆ ಭೂಷಣ್. ಮತ್ತೆ ಸಿಂಗಲ್ ಸಿಗುತ್ತಿಲ್ಲಿ. ಲಾಸ್ಟ್ ಬಾಲ್ ಆಫ್ 4th ಓವರ್. ಸ್ವಿಚ್ ಹಿಟ್ ಬರ್ತಾ ಇದೆ. ಗ್ಯಾಪ್ ಶಾಟ್ ಇದು. ಡೀಪ್ ಥರ್ಡ್ ಮ್ಯಾನ್ ಕಡೆ ಸಿಗುತ್ತೆ ಬೌಂಡ್ರಿ. ಸ್ಕೋರ್ಸ್ ಆರ್ ಲೆವೆಲ್. ಆಲೋಚನೆ ಮಾಡ್ತಾ ಇರ್ತಾರೆ ಕ್ಯಾಪ್ಟನ್. 24 ರನ್ ಓವರ್ ಇದು. ಟಾಸ್ ಗೆದ್ದು ಬ್ಯಾಟಿಂಗ್ ಮಾಡಿ ಒಂದು ಒಳ್ಳೆ ಸ್ಕೋರ್ ಅನ್ನ ಬೋರ್ಡ್ ಮೇಲೆ ಹಾಕಿದ್ರು. 59 ರನ್ ಡಿಫೆಂಡ್ ಮಾಡಬೇಕಾಗಿತ್ತು. ಬಟ್ ಇಲ್ಲಿ ಬೌಲರ್ಸ್ ಸಾಥ್ ಕೊಡ್ತಾ ಇಲ್ಲ. ಬ್ಯಾಟರ್ಸ್ ಚೆನ್ನಾಗಿ ಮಾಡಿದಾಗ ಬೌಲರ್ಸ್ ಇಲ್ಲಿ ಕೈ ಕೊಡ್ತಾ ಇದ್ದಾರೆ. ಬೌಲರ್ಸ್ ಚೆನ್ನಾಗಿ ಮಾಡಿದಾಗ ಬ್ಯಾಟರ್ಸ್ ಇಲ್ಲಿ ಕೈ ಹಿಡಿತಾ ಇಲ್ಲ TV5 ಟೀಮಿಗೆ. ಅದೇ ಇಲ್ಲಿ ಒತ್ತಡಕ್ಕೆ ಸಿಲುಕ್ತಾ ಇದೆ TV5. ಇವಾಗ ಬೇಕಾಗಿರೋ ಜಸ್ಟ್ ಸಿಂಗಲ್ ರನ್ ಮಾತ್ರ. ಇನ್ನು ಕೂಡ 2 ಓವರ್ಸ್ ಇದೆ. ಜಸ್ಟ್ 1 ರನ್. ಸ್ಕೋರ್ಸ್ ಆರ್ ಲೆವೆಲ್. ಭೂಷಣ್ ಆನ್ ಸ್ಟ್ರೈಕ್. 10 ಬಾಲಲ್ಲಿ 21 ರನ್ ಅನ್ನು ಗಳಿಸಿದಂತ ಭೂಷಣ್. ಕ್ಯಾಪ್ಟನ್ ರಮಾಕಾಂತ್ 5th ಓವರ್ ಅಲ್ಲಿ ಫಸ್ಟ್ ಬಾಲ್ ಒಂದು ಒಳ್ಳೆ ಡಾಟ್ ಬಾಲ್ ಅನ್ನ ಇಲ್ಲಿ ಪಡ್ಕೋತಾ ಇದೆ ಟೀಮ್ TV5. ಬಟ್ ಈ ರೀತಿಯಾದಂಥ ಡಾಟ್ ಬಾಲ್ಸ್ ಪ್ರೀವಿಯಸ್ 2 ಓವರ್ ಅಲ್ಲಿ ಮಾಡಿದ್ರೆ ಖಂಡಿತವಾಗ್ಲೂ ಒಂದು ಒಳ್ಳೆ ಆಪರ್ಚುನಿಟಿ ಇತ್ತು. ಸರ್ 1 ರನ್ ಬೇಕು. ಫ್ಲಿಕ್ ಮಾಡ್ತಾರೆ. ನೋ ಮ್ಯಾಚ್ ಸ್ಟ್ಯಾಂಡ್ ಆಗುತ್ತೆ. ಬರುತ್ತೆ ಸಿಂಗಲ್. ಫಿನಿಶ್ ಆಗುತ್ತೆ ಮ್ಯಾಚ್. ಇನ್ನು ಕೂಡ 10 ಬಾಲ್ ಅನ್ನು ಉಳಿಸಿ ಪಂದ್ಯವನ್ನು ಗೆಲ್ತಾರೆ ಇಲ್ಲಿ. ಜಿ ಕನ್ನಡ ನ್ಯೂಸ್ ಬ್ಯಾಕ್ ಟು ಬ್ಯಾಕ್ ವಿಕ್ಟರೀಸ್ ಬರ್ತಾ ಇದೆ. ಪ್ರೀವಿಯಸ್ ಮ್ಯಾಚ್ ಅಲ್ಲೂ ಕೂಡ ಒಂದು ಒಳ್ಳೆ ಬೌಲಿಂಗ್ ಪರ್ಫಾರ್ಮೆನ್ಸ್ ಮಾಡಿ ಗೆದ್ದಂತ ಜಿ ಕನ್ನಡ ನ್ಯೂಸ್ ಇವಾಗ ಒಂದು ಒಳ್ಳೆ ಬ್ಯಾಟಿಂಗ್ ಡಿಸ್ಪ್ಲೇ ಇಂದ ಈ ಒಂದು ಮ್ಯಾಚ್ ಅನ್ನು ಗೆದ್ಕೋತಾ ಇದ್ದಾರೆ. 8 ವಿಕೆಟ್ಗಳ ಒಂದು ಭರ್ಜರಿ ಜಯವನ್ನು ಗಳಿಸ್ತಾ ಇದೆ ಜಿ ಕನ್ನಡ ನ್ಯೂಸ್.